ಜೈ ಹಿಂದ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ RPF ಒರಿಜಿನಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ಸೆಕ್ಷನ್ ಅಲ್ಲಿ ನಾವು GK ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ RPF ಒರಿಜಿನಲ್ ಕ್ವಶನ್ ಪೇಪರ್ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವ್ದಪ್ಪ? ಸೊ ನೋಡ್ರಿ, ಇದು 2019ರಲ್ಲಿ ನಡೆದಂತಹ ಕಾನ್ಸ್ಟೇಬಲ್ ಎಕ್ಸಾಮ್ದು. ಸೊ ಯಾವ್ದಪ್ಪ ಅಂತಂದ RPF ನೀವು ಚೆಕ್ ಮಾಡಬಹುದು. ಸೊ ಈ ಕ್ವಶನ್ ಪೇಪರ್ ನಾನು ಏನಂತಂದ ಇವಾಗ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಒರಿಜಿನಲ್ ಕ್ವಶನ್ ಪೇಪರ್ ಐತೆ, ನೀವೆಲ್ಲರೂ ಏನಪ್ಪಾ ಅಂತಂದ ಕಂಪ್ಲೀಟ್ ಆಗಿ ನೋಡ್ಬೇಕು. ಎಲ್ಲ ಡೀಟೇಲ್ಸ್ ಅನ್ನು ನಾನು ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಏನಪ್ಪಾ ಅಂತಂದ ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಎಲ್ಲಾನು ಹೇಳ್ತೀನಿ. ಟೋಟಲ್ GK ಕ್ವಶನ್ಸ್ ಗಳು ಎಷ್ಟಿರ್ತಾವಪ್ಪ ಅಂತಂದ 50 ಕ್ವಶನ್ಸ್ ಗಳು ಇರ್ತಾವ. ಆಮೇಲೆ ರೀಸನಿಂಗ್ ಕ್ವಶನ್ಸ್ ಗಳು 35 ಇರ್ತಾವ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಗಳು 35 ಇರ್ತಾವ. ಟೋಟಲ್ ಎಷ್ಟು? 120 ಮಾರ್ಕ್ಸ್ ಇರುತ್ತ. ಸೊ ಅಂದ್ರೆ 120 ಕ್ವಶನ್ಸ್ ಗಳು 120 ಮಾರ್ಕ್ಸ್ ಇರ್ತಾವ. ಆಮೇಲೆ ನೆಗೆಟಿವ್ ಎಷ್ಟಿರುತ್ತಪ್ಪ ಅಂತಂದ ಒಂದು ಕ್ವಶನ್ ತಪ್ಪಾಯ್ತು ಅಂತಂದ 0.33 ಮಾರ್ಕ್ಸ್ ಹೋಗುತ್ತೆ. ಎಷ್ಟು? 0.33. ಅಂದ್ರೆ 3 ಕ್ವಶನ್ಸ್ ರಾಂಗ್ ಆದ್ವು ಅಂತಂದ ಒಂದ್ ಮಾರ್ಕ್ಸ್ ಏನಪ್ಪಾ ಅಂತಂದ ನಿಮ್ದು ಕಮ್ಮಿ ಆಗುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ನೆಗೆಟಿವ್ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೀವು ಲಾಸ್ಟ್ ಟೈಮ್ ಎಲ್ಲ ನಂದು SSC GD ಆಗಿರ್ಬೋದು, ಆಮೇಲೆ ಅಗ್ನಿವೀರ ಎಲ್ರು ಪ್ರಿಪೇರ್ ಆಗ್ತಿದ್ರೆ ವಿಡಿಯೋಸ್ ಗಳನ್ನ ನೋಡಿ. ಸೇಮ್ ಅದೇ ತರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಮೇ 15ನೇ ತಾರೀಕು ಏನಪ್ಪಾ ಅಂತಂದ್ರೆ ಮೇ 15ರಿಂದ ನಾನು ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀನಿ. ಯಾಕಂದ್ರೆ ಕ್ವಶನ್ ಪೇಪರ್ ಬಹಳ ಡಿಫ್ರೆಂಟ್ ಆಗೈತೆ. ರೀಸನಿಂಗ್ ಕ್ವಶನ್ಸ್ ಗಳು ಬೇರೆ ಬರ್ತಿದಾವ, ಮ್ಯಾಥಮೆಟಿಕ್ಸ್ ಬೇರೆ ಇದಾವ, ಗ್ರಾಫ್ ಮೇಲೆ ಕ್ವಶನ್ಸ್ ಗಳಿದಾವ. ಸೊ ಎಲ್ಲಾನು ಕವರ್ ಮಾಡ್ಬೇಕು. ಮೇ 15ನೇ ತಾರೀಕಿಂದಪ್ಪ ಏನಂತಂದ ಟೋಟಲ್ 10 ಕ್ವಶನ್ ಪೇಪರ್ಸ್ ಆನ್ಲೈನ್ ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಇದಂತೂ ಫ್ರೀ ಇರಂಗಿಲ್ಲ. ಎಲ್ಲಾ ಕ್ಲಾಸ್ಗಳನ್ನ ಫ್ರೀ ಇರುತ್ತೆ, ಬಟ್ ಅದ್ರ ಆನ್ಲೈನ್ ಎಕ್ಸಾಮ್ಸ್ ಗಳು ಫ್ರೀ ಇರಂಗಿಲ್ಲ. ನಿಮ್ಗೆ ಏನಪ್ಪಾ ಅಂತಂದ್ರೆ 300 ರೂಪಾಯಿ ಏನಪ್ಪಾ ಅಂತಂದ್ರೆ ಆನ್ಲೈನ್ ಎಕ್ಸಾಮ್ ಫೀಸ್ ಇರುತ್ತೆ. ಇದು ಯಾಕಪ್ಪ ಅಂತಂದ ನಾವು ಟೈಪಿಂಗು ಅದು ಇದು ಅಂತಂದ ಹೇಳಿ ಬೇರೆಯವ್ರಿಗೆ ಕೊಡ್ಬೇಕಾಗತ್ತ. ನಾನು ಒಬ್ನೇ ಮಾಡಕ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಬಹಳ ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ. ಯಾರಿಗ ಇಷ್ಟ ಇದೆ ಅವ್ರೇನಪ್ಪಾ ಅಂತಂದ ಎಕ್ಸಾಮ್ ಅನ್ನ ಬರೀರಿ. ಸೊ ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಬರೋದು. ಯಾಕಂತಂದ್ ಎಷ್ಟೋ ಜನ ಏನಂತಂದ್ ಪ್ರಿಪೇರ್ ಆಗಿರ್ತೀರಿ, ಬಟ್ ಆದ್ರೆ ಎಕ್ಸಾಮ್ ಬರ್ದಿರಂಗಿಲ್ಲ. ಅಲ್ಲಿ ಹೋದ ನಂತರ ಏನು ಗೊತ್ತಾಗಂಗಿಲ್ಲ. ಎಲ್ಲಾನು ನೋಡಿದ ತಕ್ಷಣ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸ್ತಾವ. ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಎಕ್ಸಾಮ್ಸ್ ಅನ್ನ ಅಷ್ಟು ಒಳ್ಳೇದಾಗತ್ತ. ಎಷ್ಟೋ ಜನರಿಗೆ ಗೊತ್ತೈತೆ. ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ಎಕ್ಸಾಮ್ ನಡೆಸ್ರಿ ಅಂತಂದ್ ಹೇಳಿ. ಅವ್ರಿಗೇನಪ್ಪಾ ಅಂತಂದ್ ಮೇ 15ನೇ ತಾರೀಕಿಂದ ನೀವು ನಾಳೆಯಿಂದ ಏನಪ್ಪಾ ಅಂತಂದ್ ಅಡ್ಮಿಷನ್ ನ ತಗೋಬಹುದು. ಇಷ್ಟು ಮಾಹಿತಿ. ಆಮೇಲೆ ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದು. ನೋಡ್ರಿ, ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಹುಲಿಯು ಶಬರಿಮಲೆಯ ಸಂರಕ್ಷಿತ ಸ್ಥಳದಲ್ಲಿ ಐತೆ? ಇವು ನೀವು ನೋಡಿರ್ಬೋದು. ಎಲ್ರು ಏನಂತಂದ್ ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತಿರಲ್ಲ. ಸೊ ಆ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಆ ಒಂದು ಹುಲಿ ಸಂರಕ್ಷಿತ ತಾಣ ಆಯ್ತಾ ಈ ಪ್ರದೇಶದಲ್ಲಿ ಬರುತ್ತೆ, ಕೇರಳ. ಸೊ ಕೇರಳದಲ್ಲಿ ಬರುತ್ತೆ ಇದು. ಶಬರಿಮಲೆ ಎಲ್ಲಿ ಬರುತ್ತಪ್ಪ ಅಂತಂದ್ ಕೇರಳ ಒಳಗಡೆ ಬರುತ್ತಾ. ಆ ಸ್ಥಳದಲ್ಲಿ ಒಂದು ಹುಲಿ ಸಂರಕ್ಷಣಾ ಸ್ಥಾನ ಐತೆ. ಹುಲಿ ಸಂರಕ್ಷಣಾ ಸ್ಥಾನ. ಸೊ ಅದ್ ಯಾವ್ದಂತಂದ್ ಕೇಳಿದಾರ, ಪರಂಬಿಕುಲಂ. ಅದಾದ ನಂತರ ಅನ್ಲಿಮಿಟೆಡ್ ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಮಧುಮಲೈ ಅಂತಂದೈತೆ. ಆಮೇಲೆ ಪೆರಿಯಾರ್ ಅಂತಂದೈತೆ. ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಪೆರಿಯಾರ್ ಹುಲಿ ಸಂರಕ್ಷಣಾ ಸ್ಥಾನ ಐತೆ ಅಲ್ಲಿ. ತುಂಬಾ ಇಂಪಾರ್ಟೆಂಟ್. ಪೆರಿಯಾರ್ ಹುಲಿ ಸಂರಕ್ಷಣಾ ಸ್ಥಾನ ಐತೆ. ಇದನ್ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರಪ್ಪ ಅಂತಂದ್ ಮೊದಲು ನಮ್ಮಲ್ಲೇ ಹುಲಿಗಳ ಸಂಖ್ಯೆ ಜಾಸ್ತಿ ಇತ್ತು. ಆಮೇಲೆ ನೆಕ್ಸ್ಟ್ ಏನಾಗತ್ತಂತಂದ್ ತುಂಬಾ ಕಡಿಮೆ ಆಗತ್ತ. ತುಂಬಾ ಕಡಿಮೆ ಆಗಿ ಇನ್ನೇನ್ ಎಲ್ಲ ನಶಿಸಿ ಹೋಗ್ತಾವ ಅನ್ನೋ ಟೈಮ್ ಅಲ್ಲಿ ಭಾರತ ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರ 1973ರಲ್ಲಿ ನೋಡ್ರಿ, 1973ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ ಮೊದಲ ಬಾರಿಗೆ ಟೈಗರ್ ಪ್ರಾಜೆಕ್ಟ್ ಅನ್ನ ಏನಂತಂದ್ ಸ್ಟಾರ್ಟ್ ಮಾಡ್ತಾರ. ಅದು ಎಲ್ಲಪ್ಪಾ ಅಂತಂದ್ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಒಳಗಡೆ. ಇಲ್ಲಿ ಐತ್ ನೋಡ್ರಿ, ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಒಳಗಡೆ ಏನ್ ಮಾಡ್ತಾರ ಅಂತಂದ್ರೆ ಫಸ್ಟ್ ಟೈಮ್ 1973ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಪಾಯಿಂಟ್ಸ್ ಗಳನ್ನ ಡೈರೆಕ್ಟ್ ಆಗಿ ಹೇಳ್ತೀವಿ. ಸೊ ನೀವೇನಪ್ಪಾ ಅಂತಂದ್ ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬೋದು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತಂದ್ ಹೇಳಿ ಬರುತ್ತೆ. ಇಲ್ಲಿದೆ ನೋಡ್ರಿ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಂದ್ರೆ 1972ರಲ್ಲಿ ಬರುತ್ತೆ. ಸೇಮ್ ಅದೇ ರೀತಿಯಾಗಿ 1973ರಲ್ಲಿ ಪ್ರೊಜೆಕ್ಟ್ ಟೈಗರ್ ಅಂತಂದ್ ಹೇಳಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ಅನ್ನೋದು ನ್ಯಾಷನಲ್ ಪಾರ್ಕ್ ಎಲ್ಲಪ್ಪಾ ಅಂತಂದ್ರೆ ಉತ್ತರಾಖಂಡ್ ರಾಜ್ಯದ ಒಳಗಡೆ. ಸೊ ಫಸ್ಟ್ ಟೈಮ್ ಏನಂತಂದ್ರೆ ಅಲ್ಲಿ ಏನಂತಂದ್ರೆ ಹುಲಿಗಳನ್ನ ಸಂರಕ್ಷಣೆ ಮಾಡ್ಬೇಕಂತಂದ್ ಹೇಳಿ ಒಂದು ಯೋಜನೆಯನ್ನ ಕೈಗೊಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಬೇರೆ ಬೇರೆ ಕಡೆಗೆ ಹಲವಾರು ಹುಲಿ ಸ್ಥಾನಗಳನ್ನ ಮಾಡಿದಾರ. ಹುಲಿ ಸಂರಕ್ಷಣಾ ತಾಣಗಳನ್ನ ಮಾಡಿದಾರ. ಟೋಟಲ್ ಆಗಿ ಎಷ್ಟಿದಾವಪ್ಪ ಅಂತಂದ್ ಇವಾಗ 53. ಸೊ ಮೇ ಬಿ ಮೊನ್ನೆ ಒಂದ್ ಸೇರೈತೆ. ಟೋಟಲ್ 54 ಅಂತಂದ್ ಹೇಳಿ ಇದಾವ. ಯಾವ ಎಷ್ಟು ಅದಾವ ಅಂತಂದ್ ಹೇಳಿ ನೋಡ್ಕೊಳ್ಳಿ. ಆಮೇಲೆ ನಮ್ ಭಾರತದೊಳಗಡೆ ಏನಪ್ಪಾ ಅಂತಂದ್ 80% ಹುಲಿಗಳು ಪ್ರಪಂಚದಲ್ಲಿ
ಟೋಟಲ್ ಪ್ರಪಂಚದಲ್ಲಿ ಏನೆಷ್ಟು ಹುಲಿಗಳಿದಾವಲ್ಲ ಅದ್ರಲ್ಲಿ 80% ಹುಲಿಗಳೇನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಾಗ ಇದಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತ ಹೇಳಿದ್ರೆ ನೆನ್ಪಿಡ್ಬೇಕು. ಅಂದ್ರೆ ಇವಾಗ ಏನ್ ನೋಡ್ರಿ, ಒಂದು 10,000 ಹುಲಿಗಳು ಎಲ್ಲಾದ್ರೂ ವರ್ಲ್ಡ್ ಅಲ್ಲಿ ಇದ್ವು ಅಂತಂದ ಹೇಳಿದ್ರೆ ಅದರಲ್ಲಿ 8,000 ಹುಲಿಗಳೇನಪ್ಪಾ ಅಂತಂದ ಹೇಳಿದ್ರೆ ಭಾರತದಲ್ಲಿ ಇದಾವ. ಅಷ್ಟೇನಂತ ಹೇಳಿದ್ರೆ 70% ಹುಲಿಗಳು ನಮ್ಮ ಭಾರತದಲ್ಲಿ ಇದಾವ. ಆಮೇಲೆ ಇನ್ನೊಂದು, ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವ ರಾಜ್ಯ ಯಾವ್ದಂತಂದ ಹೇಳಿದ್ರೆ ಮಧ್ಯಪ್ರದೇಶ ಅಂತಂದ ಹೇಳ್ತೀವಿ. ಸೆಕೆಂಡ್ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಕರ್ನಾಟಕ ಅಂತಂದ ಹೇಳ್ತೀವಿ. ಮಧ್ಯಪ್ರದೇಶ 1ನೇ ಸ್ಥಾನದಲ್ಲೈತೆ, ಕರ್ನಾಟಕ ಏನಪ್ಪಾ ಅಂತಂದ ಹೇಳಿದ್ರೆ 2ನೇ ಸ್ಥಾನದಲ್ಲೈತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಕೃತ ಅಂತಂದ್ ಹೇಳ್ತೀವಿ. ಯಕೃತ ಕಾರ್ಯಾಚರಣೆಗೆ ಬಾಹ್ಯವಾಗಿ ಅನ್ವಯಿಸುವ ಬಲ ಯಾವುದು ಅಂತ ಕ್ವಶನ್ ಕೇಳಿದಾರ. ಬಲ, ವೇಗ, ಪ್ರಯತ್ನ, ಆಮೇಲೆ ತೂಕ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಇಂಗ್ಲಿಷ್ನಾಗ ಫೋರ್ಸ್, ಸ್ಪೀಡ್, ಎಫರ್ಟ್, ಆಮೇಲೆ ವೇಟ್ ಅಂತಂದ್ ಹೇಳ್ತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನಮ್ದು ಯಕೃತ ಅಂತಂದ್ ಹೇಳ್ತೀವಿ, ಲಿವರ್ ಅಂತಂದ್ ಹೇಳ್ತೀವಿ. ಲಿವರ್ ಒಳಗಡೆ ನಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಲಿವರ್ ನಮ್ಮ ಬಾಡಿ ಒಳಗಡೆ ಇರುತ್ತೆ. ಬಾಡಿ ಒಳಗಡೆ ನಾವು ಫೋರ್ಸ್ ಏನಾದ್ರು ಅಪ್ಲೈ ಮಾಡ್ತೇವೆ, ಸಿಂಪಲ್ ಜನರಲ್ ಕ್ವಶನ್ ಐತೆ, ಕಾನ್ಸೆಪ್ಟ್ ವೈಸ್ ಕ್ವಶನ್ ಅಲ್ಲ, ಜನರಲ್. ನಾವು ಫೋರ್ಸ್ ಏನಾದ್ರು ಅಪ್ಲೈ ಮಾಡ್ತಾರೆ, ತಳ್ಳಿಬಿಟ್ಟು ನೀನ್ ವರ್ಕ್ ಆಗಂತಂದ್ ಏನಾದ್ರು ಹೇಳ್ತೀವಿ ಇಲ್ಲ, ಸೊ ಫೋರ್ಸ್ ಹಾಕಂಗಿಲ್ಲ. ಸ್ಪೀಡ್, ನೀನ್ ಇಷ್ಟು ಸ್ಪೀಡ್ ದಾಗ ಅಂತ ಹೇಳಿ ರೇಸ್ ಹಿಡಿದ್ಬಿಟ್ಟು ಏನಾದ್ರು ಅದ್ರದ್ದು ವರ್ಕ್ ಮಾಡಕ್ ಹಚ್ತಾರೆ, ಇದು ಬರಂಗಿಲ್ಲ. ಅದಾದ ನಂತರ ವೇಟ್ ಹಾಕ್ಬಿಟ್ಟು ಅದ್ರ ಮೇಲೆ ವೇಟ್ ಹಾಕ್ಬಿಟ್ಟು ಏನಾದ್ರು ವರ್ಕ್ ಮಾಡೋ, ಇದು ಬರಂಗಿಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಎಫರ್ಟ್ ಅಂತಂದ್ ಕರಿತೀವಿ. ಎಫರ್ಟ್ ಅಂದ್ರ ಇದ್ರ ಜೊತೆಗೆ ಲಿವರ್ ಜೊತೆಗೆ ಹೊಂದಿಕೊಂಡಂತಹ ಸ್ನಾಯುಗಳಾಗಿರ್ಬೋದು, ಅಂಗಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಮುಖ ಅಂಗಗಳಾಗಿರ್ಬೋದು, ಎಲ್ಲಾನು ಏನಂತಂದ್ ಹೇಳಿದ್ರೆ ಇದಕ್ಕೆ ಹೊಂದಿಕೊಂಡು ಸೊ ಎಫರ್ಟ್ ಇಂದ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಕೆಲಸವನ್ನ ಮಾಡ್ತಾವ. ಸೊ ಜಸ್ಟ್ ಲಿವರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟರ್ನಲ್ ಹೆಂಗ್ ವರ್ಕ್ ಆಗತ್ತೆ, ಯಾವ ತರ ಫೋರ್ಸ್ ಹಾಕ್ತಿವಿ ಅಂತಂದ್ ಹೇಳಿದ್ರೆ ಎಫರ್ಟ್ ಮುಖಾಂತರ ಅಂತಂದ್ ಹೇಳ್ತೀವಿ. ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ರಿ, ಲಿವರ್. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಲಿವರ್ದು ಕೆಲ್ಸ ಏನು ಅಂತಂದ್ ಹೇಳಿ ನನಗ ಒಂದು ಇಂಪಾರ್ಟೆಂಟ್ ಆಗ್ಬಿಟ್ಟು. ಸೊ ನಮ್ಗ ಬಾಡಿ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಗ್ರಂಥಿಗಳು ಅಂತಂದ್ ಹೇಳಿ ಬರ್ತಾವ. ಗ್ರಂಥಿಗಳು ನಮ್ ಕ್ವಶನ್ ಕೇಳೋದೇ ಅದೇ. ಗ್ರಂಥಿಗಳನ್ನ ನಾವು ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂದ್ರೆ ಗ್ಲ್ಯಾಂಡ್ಸ್ ಅಂತಂದ್ ಕರಿತೀವಿ. ಅದರಲ್ಲಿ ತುಂಬಾ ಮಾಸ್ಟರ್ ಎಲ್ಲವನ್ನ ಕಂಟ್ರೋಲ್ ಮಾಡೋದು ಯಾವ್ದಂತಂದ್ ಹೇಳಿದ್ರೆ ಪಿಟ್ಯೂಟರಿ ಅಂತಂದ್ ಹೇಳ್ತೀವಿ. ಮತ್ತೆ ಹಲವಾರು ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರಂಥಿಗಳು ಬರ್ತವೆ. ಪಿಟ್ಯೂಟರಿಯನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತಾನು ಕರಿತೀವಿ. ಮಾಸ್ಟರ್ ಗ್ಲ್ಯಾಂಡ್ ಅದೆಲ್ಲಾನು ಏನಂತಂದ್ ಹೇಳಿದ್ರೆ ಇದು ಮಾಡ್ತಿರುತ್ತೆ, ಕಂಟ್ರೋಲ್ ಮಾಡ್ತಿರುತ್ತೆ. ಅದಕ್ಕೋಸ್ಕರ ಮಾಸ್ಟರ್ ಅಂತ ಕರಿತೀವಿ. ಬೇರೆ ಬೇರೆ ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಗ್ರಂಥಿ ಬರುತ್ತ, ಅಡ್ರಿನಲ್ ಗ್ರಂಥಿ ಬರುತ್ತ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಸಂತಾನೋತ್ಪತ್ತಿ ಗ್ರಂಥಿಗಳು ಬರ್ತಾವ. ಅದ್ರ ಬಗ್ಗೆ ನಾನು ಆಲ್ರೆಡಿ ತುಂಬಾ ಸರಿ ಹೇಳಿದೀನಿ, ಒಂದ್ ಸ್ವಲ್ಪ ಅದ್ರ ಬಗ್ಗೆ ಮೆಸೇಜ್ ಹಾಕ್ರಿ. ಆಮೇಲೆ ಇಲ್ಲಿ ನೋಡಿ ಫೋರ್ಸ್ ಅಂತಂದ್ ಬಂತು. ಫೋರ್ಸ್ ಅಂತ ಬಂತು ಅಂತಂದ್ ಹೇಳಿದ್ರೆ ಸೊ ನಾವು ಇದನ್ನ ಫಾರ್ಮುಲಾ ಏನ್ ಬರ್ತೀವಿ, F=ma ಅಂತಂದ್ ಹೇಳಿ ಬರ್ತೀವಿ. ಎಂ ಅಂತಂದ್ ಹೇಳಿದ್ರೆ ಮಾಸ್, ರಾಶಿ ಅಂತಂದ್ ಹೇಳ್ತೀವಿ. ಎ ಅಂತಂದ್ ಹೇಳಿದ್ರೆ ಎಕ್ಸೆಲರೇಷನ್ ಅಂತಂದ್ ಹೇಳ್ತೀವಿ. ಇದನ್ನ ನ್ಯೂಟನ್ ನ 2ನೇ ನಿಯಮ ಅಂತ ಹೇಳ್ತೀವಿ. ನ್ಯೂಟನ್ ನ 2ನೇ ನಿಯಮ. ಫೋರ್ಸ್ ಅನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ, ನ್ಯೂಟನ್ ಅಲ್ಲಿ ಅಳತೆ ಮಾಡ್ತೀವಿ. ಸ್ಪೀಡ್ ಅಂತ ಬಂದಾಗ ನಾವು ಅದ್ರ ಫಾರ್ಮುಲಾ ಏನ್ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಸ್ಪೀಡ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ್ ಹೇಳ್ತೀವಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ವೇಟ್ ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ W=m×g ಅಂತಂದ್ ಹೇಳ್ತೀವಿ. ಎಂ ಅಂತಂದ್ ಹೇಳಿದ್ರೆ ರಾಶಿ, ಜಿ ಅಂತಂದ್ ಹೇಳಿದ್ರೆ ಗ್ರಾವಿಟಿ. ಗ್ರಾವಿಟಿದು ನಮ್ದು ಕಾನ್ಸ್ಟೆಂಟ್ ಎಷ್ಟೈತೆ, 9.8 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಇಷ್ಟು ಸ್ವಲ್ಪ ಜನರಲ್ ಐತೆ, 7th 8th 9th 10th ಅಲ್ಲಿ ಕಲ್ತಿರೋದು. ಈ ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಾರ್ಖಾನೆ ಕಾಯ್ದೆ ಅಂತಂದ್ ಹೇಳಿ ಬರತ್ತ, ಫ್ಯಾಕ್ಟರಿ ಆಕ್ಟ್ ಅಂತಂದ್ ಹೇಳಿ. ನೋಡ್ರಿ ಇಂಗ್ಲಿಷ್ನಾಗ ಫ್ಯಾಕ್ಟರಿ ಆಕ್ಟ್ 1881ರಲ್ಲಿ, ಕಾರ್ಖಾನೆ ಕಾಯ್ದೆ 1881ರಲ್ಲಿ ಜಾರಿಗೆ ಬರುತ್ತಾ. ಆ ಟೈಮ್ ಅಲ್ಲಿ ವೈಸ್ ರಾಯ್ ಯಾರಿದ್ರು ಅಂತ ಕ್ವಶನ್ ಕೇಳಿದಾರೆ. ಏನಪ್ಪಾ ಅಂತಂದ್ರೆ ಆ ಟೈಮ್ ಅಲ್ಲಿ ವೈಸ್ ರಾಯ್ ಯಾರಿದ್ರು ಅಂತ ಹೇಳಿ ಕ್ವಶನ್ ಕೇಳಿದಾರೆ. ನೋಡ್ರಿ ಯಾರು, ಡಫ್ರಿನು, ರಿಪ್ಪನ್ನು, ಆಮೇಲೆ ಮಯೋ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಲಿಟನ್ ಅಂತಂದ್ ಹೇಳ್ತೀವಿ. ಯಾರಿದ್ರು ಆ ಟೈಮ್ ಅಲ್ಲಿ, ಸೊ ನಾವೇನ್ ಹೇಳ್ತೀವಪ್ಪಾ ಅಂತಂದ್ ಹೇಳಿದ್ರೆ ಲಾರ್ಡ್ ರಿಪ್ಪನ್ ಅಂತ ಹೇಳ್ತೀವಿ. ಯಾರಪ್ಪಾ ಅಂತಂದ್ ಹೇಳಿದ್ರೆ ಲಾರ್ಡ್ ರಿಪ್ಪನ್ ಏನಪ್ಪಾ ಅಂತಂದ್ ಹೇಳಿದ್ರೆ 1881 ಟೈಮ್ ಅಲ್ಲಿ ಇದ್ರು. ಆ ಟೈಮ್ ಅಲ್ಲಿ ನಮ್ಗ ಕಾರ್ಖಾನೆ ಕಾಯ್ದೆನ ಜಾರಿಗೆ ತಗೊಂಡ್ ಬರ್ತಾರೆ. ಆಮೇಲೆ ಈಗ ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ಜನಗಣತಿ ಅಂತಂದ್ ಹೇಳಿ ಸ್ಟಾರ್ಟ್ ಆಗತ್ತ. ಜನಗಣತಿ ಅಂತಂದ್ ಹೇಳಿ ಸ್ಟಾರ್ಟ್ ಆಗತ್ತ, ಯಾರ ಟೈಮ್ ಅಲ್ಲಿ ಸ್ಟಾರ್ಟ್ ಆಗತ್ತೆ, ಅವರು ಇದ್ರಲ್ಲಿ ಯಾರೋ ಒಬ್ಬರಲ್ಲಿ ಇದಾರ. ಆಮೇಲೆ ನೆಕ್ಸ್ಟ್ ನಮ್ದು ವೈಸ್ ರಾಯ್ಗಳು ಗವರ್ನರ್ ಜನರಲ್ಸ್ ಅಂತ ಬಂದ್ರು ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ವಿಲಿಯಂ ಬೆಂಟಿಂಕ್ ಇಂಪಾರ್ಟೆಂಟ್ ಆಗ್ತಾರ, ಲಾರ್ಡ್ ಡೌಲ್ ಹೌಸಿ ಇಂಪಾರ್ಟೆಂಟ್ ಆಗ್ತಾರ. ಡೌಲ್ ಹೌಸಿ ನಮ್ಗೆ ರೈಲು ಸ್ಥಾಪನೆ ಮಾಡ್ತಾರ. ತುಂಬಾ ಇದಾವಲ್ಲ ಪಾಯಿಂಟ್ಸ್ ಗಳು. ಸೊ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದೀನಿ, ಗವರ್ನರ್ಸ್ ಗಳ ಮೇಲೆ ಕ್ಲಾಸ್ ಮಾಡಿದೀನಿ. ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಲ್ರೆಡಿ ಹೇಳಿದೀನಿ ತುಂಬಾ ಡೀಟೇಲ್ ಆಗಿ. ಸೊ ಅದನ್ನ ನಾಳೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ. ಅದನ್ನ ಕಂಪ್ಲೀಟ್ ಆಗಿ ಏನಂತಂದ್ ಹೇಳಿದ್ರೆ ನೀವು ನೋಡ್ಕೊಂಡು ನೋಟ್ಸ್ ಅನ್ನ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಎಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, SAI ಅಂತಂದ್ ಹೇಳ್ತೀವಿ.
SAI ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕ್ವಶನ್ ಕೇಳಿದಾರೆ ನಮ್ಮಲ್ಲಿ. ಸೊ ಅಂದ್ರ ಕ್ರೀಡಾ ಸಚಿವಾಲಯ ಅಂತ ಹೇಳ್ತೀವಿ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಕ್ರೀಡಾ ಸಚಿವಾಲಯವನ್ನ ಯಾವಾಗ ಸ್ಥಾಪನೆ ಮಾಡಿದ್ರಪ್ಪ ಅಂತಂದ ಹೇಳಿದ್ರೆ 1984 ಸ್ಥಾಪನೆ ಮಾಡ್ತಾರೆ. 1984ರಲ್ಲಿ. ನಾನು ನಿಮ್ಗೆ ಒಂದ್ ಎರಡ್ ಮೂರ್ ಕ್ವಶನ್ಸ್ ಕೇಳ್ತೀನಿ. ನಮಗ್ ಕ್ವಶನ್ ಕೇಳಿರೋದು ಸೇಬಿ ಯಾವಾಗ ಸ್ಥಾಪನೆ ಆಯ್ತು, ಸೇಬಿ ಅಂತಂದ ಹೇಳಿ ಯಾವಾಗ ಸ್ಥಾಪನೆ ಆಯ್ತು. ಆಮೇಲೆ ನಬಾರ್ಡ್, ನಬಾರ್ಡ್ ಅಂತಂದ ಹೇಳ್ತೀವಿ. ಅಂದ್ರ ಹಳ್ಳಿ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಗ್ರಾಮೀಣ ಬ್ಯಾಂಕ್ ಅಂತಂದ ಹೇಳ್ತೀವಿ ನಬಾರ್ಡ್. ಸೊ ನಬಾರ್ಡ್ ಯಾವಾಗ ಸ್ಥಾಪನೆ ಆಯ್ತು ಅಂತ ಕ್ವಶನ್ ಕೇಳ್ಬಹುದು. DRDO ಯಾವಾಗ ಆಯ್ತು, ಆಮೇಲೆ ಇಸ್ರೋ ಯಾವಾಗ ಆಯ್ತು ಅಂತಂದ ಹೇಳಿ ನಮ್ಗೆ ವರ್ಷ ಕೇಳ್ಬಹುದು. ಇಸ್ರೋ ನಿಮ್ಗೆಲ್ರಿಗೂ ಗೊತ್ತು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ಅಂತ ನೋಡ್ರಿ, DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತಂದ ಹೇಳ್ತೀವಿ. ಸೇಬಿ, ಇವು ನಾಲ್ಕುನು ಏನಂತಂದ ಹೇಳಿದ್ರೆ ಯಾವಾಗ ಯಾವಾಗ ಸ್ಥಾಪನೆ ಆದ್ವು ಅಂತಂದ ಹೇಳಿ ನನಗ ಮೆಸೇಜ್ ಅನ್ನ ನೀವು ಹಾಕ್ಬೇಕು. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದೇ ಟೈಮ್ ಅಲ್ಲಿ ಇಲ್ಲೇನ್ ಕೊಟ್ಟಿದಾರಲ್ಲ, ಇಲ್ಲೊಂದು ನೆನ್ಪಿಟ್ಕೊಂಡ್ಬಿಡ್ರಿ. 1999 ಟೈಮ್ ಅಲ್ಲಿ ಪಾಕಿಸ್ತಾನ ಮತ್ತು ಭಾರತ, ಇಂಡಿಯಾ ಅಂಡ್ ಪಾಕಿಸ್ತಾನ ನಡುವೆ ಏನಂತಂದ ಹೇಳಿದ್ರೆ ಒಂದು ಯುದ್ಧ ನಡೆಯುತ್ತಾ. ಆ ಯುದ್ಧ ನಡೆಯೋ ಟೈಮ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅಟಲ್ ಬಿಹಾರ್ ವಾಜಪೇಯಿ ಅವ್ರು ಏನಂತಂದ ಹೇಳಿದ್ರೆ ಪ್ರಧಾನ ಮಂತ್ರಿ ಅವರಾಗಿರ್ತಾರ. ಸೊ ಅದಾದ ನಂತರ ಯುದ್ಧ ನಿಂತ ನಂತರ ಒಂದು ಒಪ್ಪಂದ ಆಗುತ್ತೆ. ಅದೇನಂತ ಹೇಳ್ತೀವಿ ಅಂದ್ರೆ ಲಾಹೋರ್ ಒಪ್ಪಂದ ಆಗುತ್ತೆ. ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನಂತಂದ ಹೇಳಿದ್ರೆ ಲಾಹೋರ್ ಒಪ್ಪಂದ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಬೇಕು. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಸಾಯಿ ಜಾತಿಯ ಆ ಅಂದ್ರ ಮಸಾಯಿ ಕ್ಯಾಸ್ಟ್ ಅಂತಂದ ಹೇಳಿ ಬರ್ತಾವ. ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಬುಡಕಟ್ಟು ಜನಾಂಗದವರು. ಮಸಾಯಿ ಕಾಸ್ಟ್ ಅಂತಂದ ಹೇಳಿ ಬರ್ತಾವ, ಬುಡಕಟ್ಟು ಜನಾಂಗದವರು. ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಯಾವ ದೇಶಕ್ಕೆ ಸಂಬಂಧಪಟ್ಟವ್ರು ಅಂತ ಕ್ವಶನ್ ಕೇಳಿದಾರ. ಸೌದಿ ಅರೇಬಿಯಾ, ಪೇರು, ಮೆಕ್ಸಿಕೋ, ಕಿನ್ಯಾ ಅಂತಂದ ಹೇಳ್ಬಿಟ್ಟು. ಸೊ ಇವ್ರು ಯಾವ ದೇಶದಲ್ಲಿ ಬರ್ತಾರಪ್ಪ ಅಂತಂದ ಹೇಳಿದ್ರೆ ಕಿನ್ಯಾ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ತಾರ. ಎಸ್, ಕಿನ್ಯಾ ಎಲ್ಲಿ ಬರುತ್ತಪ್ಪ ಅಂತಂದ ಹೇಳಿದ್ರೆ ಆಫ್ರಿಕಾ ಖಂಡದ ಒಳಗಡೆ ಬರುತ್ತೆ. ನಾನು ಒಂದ್ ಸ್ವಲ್ಪ ನೋಡ್ರಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತ ಆ ಆಫ್ರಿಕಾ ಖಂಡದ ಬಗ್ಗೆ ನಾನು ಏನಂತಂದ ಹೇಳಿದ್ರೆ ಒಂದು ಮ್ಯಾಪಿಂಗ್ ವಿಡಿಯೋ ಹಾಕಿದೀನಿ. ಎಷ್ಟ್ ಜನ ನೋಡಿದಿರೋ ಅಂತಂದ್ ಗೊತ್ತಿಲ್ಲ. ತುಂಬಾ ಕ್ವಶನ್ಸ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ಅದರಿಂದ ಬರ್ತಾವ. ನೀವೇನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಅದನ್ನ ನೋಡ್ಬೇಕು. ಆಫ್ರಿಕಾ ಅಂತ ಅನ್ಕೊಳ್ರಿ. ಈ ಪ್ರದೇಶದಲ್ಲಿ ಒಂದು ದೊಡ್ಡದಾಗಿರೋ ನದಿ ಹರಿಯುತ್ತಾ. ಆ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನೈಲ್ ನದಿ ಅಂತ ಕರಿತೀವಿ. ನೈಲ್ ನದಿ ಅಂತ ಕರಿತೀವಿ. ಸೊ ಅದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಬಿಳಿ ನದಿ ನೈಲ್ ಅಂತಂದ ಹೇಳ್ತೀವಿ, ಇನ್ನೊಂದು ಬ್ಲೂ ನೈಲ್ ಅಂತಂದ ಹೇಳ್ತೀವಿ. ನೋಡ್ರಿ, ವೈಟ್ ನೈಲು ಆಮೇಲೆ ಬ್ಲೂ ನೈಲ್ ಅಂತಂದ ಹೇಳ್ತೀವಿ. ಎಲ್ಲೆಲ್ಲಿ ಹುಟ್ಟಿದಾವ, ಒಂದು ಇಥಿಯೋಪಿಯಾದಲ್ಲಿ ಹುಟ್ಟುತ್ತಾ, ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಲೇಕ್ ವಿಕ್ಟೋರಿಯಾದಿಂದ ಹುಟ್ಟುತ್ತ. ಒಂದೇನಪ್ಪಾ ಅಂತಂದ ಹೇಳಿದ್ರೆ ಲೇಕ್ ವಿಕ್ಟೋರಿಯಾ, ವಿಕ್ಟೋರಿಯಾ ಸರೋವರದಿಂದ ಹುಟ್ಟುತ್ತ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಒಂದು ಸರೋವರ ಬರುತ್ತೆ. ಅದನ್ನ ನಾವು ಟಾಂಗಾನಿಕಾ ಸರೋವರ ಅಂತ ಕರಿತೀವಿ. ಟಾಂಗಾನಿಕಾ ಸರೋವರ. ಈ ಸರೋವರ ಏನಪ್ಪಾ ಅಂತಂದ ಹೇಳಿದ್ರೆ ವರ್ಲ್ಡ್ ಅಲ್ಲಿ ಲಾಂಗೆಸ್ಟ್, ಅತಿ ಉದ್ದವಾದ ಸರೋವರ ಪ್ರಪಂಚದಲ್ಲಿ ಅಂತಂದ ಹೇಳ್ತೀವಿ. ಎಸ್, ಅದಾದ ನಂತರ ನೋಡ್ರಿ, ಈ ಪ್ರದೇಶದಲ್ಲಿ ಬರುವಂತಹ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಮರುಭೂಮಿ, ಡೆಸರ್ಟ್ ಅಂತಂದ ಹೇಳ್ತೀವಿ. ಅದ್ಯಾವ್ದಪ್ಪ ಅಂತಂದ ಹೇಳಿದ್ರೆ ಸಹರಾ ಮರುಭೂಮಿ. ಯಾವ್ದಂತಂದ ಹೇಳ್ತೀವಿ? ಸಹರಾ ಮರುಭೂಮಿ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇದು ಸುತ್ತಮುತ್ತ ಏನಪ್ಪಾ ಅಂತಂದ ಹೇಳಿದ್ರೆ ಒಂದೆರಡು ತುಂಬಾ ಇಂಪಾರ್ಟೆಂಟ್ ಇದೇನಂತಂದ ಹೇಳಿದ್ರೆ ಇನ್ನೊಂದೆರಡು ಏನಂತಂದ ಹೇಳಿದ್ರೆ ಮರುಭೂಮಿಗಳು ಬರ್ತಾವ. ಒಂದು ಈ ಪ್ರದೇಶದಲ್ಲಿ ಮರುಭೂಮಿ ಬರುತ್ತೆ, ಅದನ್ನ ನಾವು ಕಲಹರಿ ಮರುಭೂಮಿ ಅಂತ ಕರಿತೀವಿ. ಆಮೇಲೆ ಈ ಪ್ರದೇಶದಲ್ಲಿ ಒಂದು ಬರುತ್ತೆ, ಅದನ್ನ ನಾವು ನಮೀಬ್ ಮರುಭೂಮಿ ಅಂತ ಕರಿತೀವಿ. ನಮೀಬ್ ಅಥವಾ ನಮೀಬಿಯಾ ಮರುಭೂಮಿ ಅಂತ ಹೇಳಿ ಕರಿತೀವಿ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ನದಿ ಹರಿದೋಗುತ್ತೆ, ಅದನ್ನ ನಾವು ಕಾಂಗೋ ನದಿ ಅಂತ ಹೇಳ್ತೀವಿ. ಕಾಂಗೋ ನದಿ. ಸೊ ಕಾಂಗೋ ನದಿ. ಆಮೇಲೆ ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸಮಭಾಜಕ ವೃತ್ತ ಇದೆ. ಈ ಪ್ರದೇಶದಲ್ಲಿ ಸಮಭಾಜಕ ವೃತ್ತ ಐತೆ. ಸಮಭಾಜಕ ವೃತ್ತವನ್ನ ಎರಡು ಸಾರಿ ಹಾದು ಹೋಗುವ, ಸಮಭಾಜಕ ವೃತ್ತವನ್ನ ಎರಡು ಸಾರಿ, ತುಂಬಾ ಇಂಪಾರ್ಟೆಂಟ್. ಸಮಭಾಜಕ ವೃತ್ತವನ್ನ ಎರಡು ಸಾರಿ ಹಾದು ಹೋಗುವ ಅಥವಾ ಕಟ್ ಮಾಡುವ ನದಿ ಯಾವುದು ಅಂತ ಕ್ವಶನ್ ಕೇಳ್ತಾರ. ಯಾವ್ದಪ್ಪ ಅಂತಂದ ಹೇಳಿದ್ರೆ ಕಾಂಗೋ ನದಿ. ಸೇಮ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಸಮಭಾಜಕ ವೃತ್ತದ ಮೇಲಿರುವ ಒಂದು ಸರೋವರ ಯಾವ್ದು ಅಂತ ಕೇಳ್ತೀವ. ಅದನ್ನೇನಂತ ಹೇಳ್ತೀವಿ ಅಂದ್ರೆ ಲೇಕ್ ವಿಕ್ಟೋರಿಯಾ ಅಂತ ಹೇಳ್ತೀವಿ. ವಿಕ್ಟೋರಿಯಾ ಸರೋವರ. ಎಲ್ಲಾ ಪಾಯಿಂಟ್ಸ್ ಗಳನ್ನ ನಾನು ಮ್ಯಾಪ್ ಅಲ್ಲಿ ಬಿಡಿಸಿದೀನಿ. ಆ ಮ್ಯಾಪ್ ವಿಡಿಯೋಸ್ ಅನ್ನ ನೋಡ್ರಿ, ಮತ್ತೆ ಲೇಟ್ ಆಗುತ್ತೆ ಬಿಡ್ಸಕ್ಕೆ ಹೋಗಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತೀಯ ಪತ್ರಿಕಾ ವಿಮೋಚಕ ಯಾರು ಅಂತ ಕ್ವಶನ್ ಕೇಳಿದಾರೆ. ಸೊ ಭಾರತೀಯ ಪತ್ರಿಕಾ ವಿಮೋಚಕ ಯಾರು, ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಯಾರು ಅಂತ ಕ್ವಶನ್ ಕೇಳಿದಾರೆ.
ಲಾರ್ಡ್ ಲಿಟ್ಟನ್ನ ಅಥವಾ ಚಾರ್ಲ್ಸ್ ಮೆಟ್ಕಾಫೆನ ಅಥವಾ ಚಾರ್ಲ್ಸ್ ಹುಡ್ಡ ಅಂತಂದ ಹೇಳಿ. ಸೊ ಇಲ್ಲಿ ಆನ್ಸರ್ ಏನಾಗತ್ತೆ ಅಂತಂದ ಹೇಳಿದ್ರೆ ಚಾರ್ಲ್ಸ್ ಮೆಟಕಾಫೆ ಅನ್ನೋದು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಭಾರತೀಯ ಪತ್ರಿಕಾ ವಿಮೋಚಕ ಅಂತಂದ ಹೇಳ್ತೀವಿ. ಭಾರತದ ಪತ್ರಿಕೆಗಳನ್ನ ಏನಂತಂದ ಹೇಳಿದ್ರೆ ಮೊದಲು ಬಿಡುಗಡೆ ಮಾಡಕ್ ಬಿಡ್ತಿರ್ಲಿಲ್ಲ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಹಲವಾರು ಕಾನೂನುಗಳನ್ನ ಆಮೇಲೆ ಹೋರಾಟಗಳನ್ನ ಮಾಡ್ಬಿಟ್ಟು ಏನಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ವಿಮೋಚನೆಗೊಳಿಸ್ತಾರ. ಎಲ್ಲಾನು ಏನಂತಂದ ಹೇಳಿ ಈಸಿಯಾಗಿ ಮಾಡಬಹುದು, ಪತ್ರಿಕೆಗಳನ್ನ ಬಿಡುಗಡೆ ಮಾಡಬಹುದು ಅಂತ ಹೇಳಿ ಅಧಿಕಾರವನ್ನ ಬ್ರಿಟಿಷರು ಕೊಡ್ತಾರ. ಅದಕ್ಕೆ ಯಾರು ಕಾರಣಪ್ಪ ಅಂತಂದ ಹೇಳಿದ್ರೆ ಚಾರ್ಲ್ಸ್ ಮೆಟ್ಕಾಫೆ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಚಾರ್ಲ್ಸ್ ವುಡ್ ಅಂತಂದ ಹೇಳಿ ಬರ್ತಾರ. ಚಾರ್ಲ್ಸ್ ವುಡ್ ಎಲ್ಲಾದ್ರೂ ಏನಾದ್ರು ಕೇಳಿದಾರೆ ನೀವು ಇವ್ರ ಬಗ್ಗೆ? ಶಿಕ್ಷಣಕ್ಕೆ ಅಂತಂದ ಹೇಳಿ ಬರ್ತಾರೆ. ಶಿಕ್ಷಣಕ್ಕೆ ಒತ್ತು ನೀಡಲು ಏನಂತಂದ ಹೇಳಿದ್ರೆ ಚಾರ್ಲ್ಸ್ ವುಡ್ ಅಂತಂದ ಹೇಳಿ ಬರ್ತಾರ. ನೋಡ್ರಿ ಒಂದ್ ಸ್ವಲ್ಪ ಇವ್ರ ಬಗ್ಗೆ ಏನಾದ್ರು ಗೊತ್ತಿದ್ರ ಮೆಸೇಜ್ ಅನ್ನ ಹಾಕ್ರಿ. ಇಲ್ಲ ಅಂತಂದ ಹೇಳಿದ್ರೆ ನಾನು ಗವರ್ನರ್ ಅಂತಂದ ಹೇಳಿ ಏನ್ ಮಾಡಿದನಲ್ಲ ಅದ್ರಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿ. ನೆಕ್ಸ್ಟ್ ನೋಡ್ರಿ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಎಲ್ಲಿತಿ ಅಂತ ಕ್ವಶನ್ ಕೇಳಿದಾರ. ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಅಂದ್ರೆ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕಬ್ಬಿಣವನ್ನ ಯೂಸ್ ಮಾಡ್ಬಿಟ್ಟು ಐರನ್ ಅನ್ನ ಯೂಸ್ ಮಾಡಿ ಏನಂತಂದ ಹೇಳಿದ್ರೆ ಸ್ಟೀಲ್ ಪ್ಲಾಂಟ್ ಅನ್ನ ಅಲ್ಲಿ ಕಟ್ಟಿದಾರ. ಅಲ್ಲಿ ಎಲ್ಲಿ ಇಲ್ತಪ್ಪ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರ, ಜಾರ್ಖಂಡ್, ಒಡಿಶಾ, ಆಂಧ್ರ ಪ್ರದೇಶ. ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾ? ಜಾರ್ಖಂಡ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರ ಜಾರ್ಖಂಡ ಎಲ್ಲಿ ರೂರ್ಕೆಲಾ ನೋಡ್ರಿ. ಸೊ ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಒಡಿಸ್ಸಾದೊಳಗಡೆ. ಎಲ್ಲಪ್ಪಾ ಅಂತಂದ ಹೇಳಿದ್ರ ಒಡಿಸ್ಸಾದೊಳಗಡೆ ಕಂಡ್ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ ಅಂತಂದ ಹೇಳ್ತೀವಿ. ಆಮೇಲೆ ಒಡಿಸ್ಸಾದೊಳಗಡೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕೊನಾರ್ಕ್ ಟೆಂಪಲ್, ಕೊನಾರ್ಕ್ ಸೂರ್ಯ ದೇವಾಲಯ ಅಂತಂದ ಹೇಳ್ತೀವಿ. ಸೊ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದೇ ಒಂದು ಸೂರ್ಯ ದೇವಾಲಯ ಐತೆ, ಅದು ಏನಪ್ಪಾ ಅಂತಂದ ಹೇಳಿದ್ರೆ ಕೊನಾರ್ಕ್ ಸೂರ್ಯ ದೇವಾಲಯ ಅಂತ ಹೇಳ್ತೀವಿ. ಆಮೇಲೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಒಡಿಸ್ಸಾದೊಳಗಡೆ ಆಮೆಗಳು ಜಾಸ್ತಿ ಇದಾವ. ಒಡಿಸ್ಸಾದೊಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಆಮೆಗಳು ಜಾಸ್ತಿ ಇದಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಅನ್ನ ಅಂದ್ರೆ ಯಾರ ಜೊತೆಗೆ ಕೊಲಾಬರೇಟ್ ಮಾಡಿ ಸ್ಥಾಪನೆ ಮಾಡಿದ್ರು ಅಂತ ಕ್ವಶನ್ ಕೇಳ್ತಾರೆ. ಇಂಡಿಯಾ ಮತ್ತು ಜರ್ಮನಿ ಇವರಿಬ್ರು ಸೇರಿ ಅಂತಂದ್ರೆ ಎರಡು ದೇಶಗಳು ಸೇರ್ಬಿಟ್ಟು ಅಲ್ಲಿ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಅನ್ನ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೋಬೇಕು. ಆಮೇಲೆ ಬೇರೆ ಬೇರೆ ಸ್ಟೀಲ್ ಪ್ಲಾಂಟ್ಸ್ ಗಳು ಬರ್ತಾವ, ನೋಡೋಣ ಎಲ್ಲಾದ್ರೂ ಟೈಮ್ ಸಿಕ್ತು ಅಂತಂದ ಹೇಳಿದ್ರೆ ನಾನು ಐರನ್ ಆಮೇಲೆ ಸ್ಟೀಲ್ ಪ್ಲಾಂಟ್ಸ್ ಬಗ್ಗೆ ಒಂದು ಸಪರೇಟ್ ಆಗಿ ಜಿಯೋಗ್ರಫಿ ವಿಡಿಯೋವನ್ನ ಮಾಡಾಕ್ತೀನಿ. ಯಾಕಂದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಎಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಸರ್ವಿಸ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಇದ್ ಬಿಡ್ರಿ ಸೇವೆ ಅಂತಂದ ಐತಿ ಕನ್ನಡದಾಗ. ಸರ್ವಿಸ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಯಾವ ಆಟಕ್ಕೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಕೇಳಿದಾರೆ. ಸರ್ವಿಸ್ ಮಾಡ್ತಾರ ಅಂತಂದ ಹೇಳ್ತಾರಲ್ಲ, ಯಾವ್ದ್ರಲ್ಲಿ? ಕ್ರಿಕೆಟ್ ಅಲ್ಲಿ ಬಳಸ್ತಾರ, ಕಬಡ್ಡಿ ಒಳಗಡೆ ಬಳಸ್ತಾರ, ಅಥವಾ ಬಾಕ್ಸಿಂಗ್, ವಾಲಿಬಾಲ್. ಏನ್ ನೋಡ್ರಿ ಕಬಡ್ಡಿ ಒಳಗಡೆ ಏನ್ ಮಾಡ್ತಾರ? ರೈಡ್ ಅನ್ನೋದು ಬಳಸ್ತಾರೆ. ರೈಡ್ ಹೋಗಿ ಬಾ ಅಂತ ಹೇಳ್ಬಿಟ್ಟು. ಸೇಮ್ ಅದೇ ತರ ಸರ್ವಿಸ್ ಅನ್ನ ಎಲ್ಲಿ ಬಳಸ್ತಾರಪ್ಪ ಅಂತಂದ ಹೇಳಿದ್ರೆ ವಾಲಿಬಾಲ್ ಒಳಗಡೆ. ಎಲ್ಲಿ ಬಳಸ್ತಾರ? ವಾಲಿಬಾಲ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ವಿಸ್ ಅನ್ನೋದನ್ನ ಬಳಸ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಹಿಮಾಲಯನ್ ಫ್ರಂಟಲ್ ಫಾಲ್ಟ್ಸ್ ಸಪರೇಟ್ ಶಿವಾಲಿಕ್ ಫ್ರಾಮ್ ಅಂತಂದ್ ಕೇಳಿದಾರ. ಇದನ್ನ ನೀವು ಅರ್ಥ ಮಾಡ್ಕೊಬೇಕು. ಸ್ಮಾಲ್ ಹಿಮಾಲಯ, ಸೆಂಟ್ರಲ್ ಹಿಮಾಲಯ, ಗ್ರೇಟ್ ಹಿಮಾಲಯ, ಆಮೇಲೆ ಗ್ರೇಟ್ ಪ್ಲೇನ್ಸ್ ಆಫ್ ಇಂಡಿಯಾ ಅಂತಂದೈತೆ. ಗ್ರೇಟ್ ಪ್ಲೇನ್ಸ್ ಆಫ್ ಇಂಡಿಯಾ. ಆ ಹಿಮಾಲಯ ಫ್ರಂಟಲ್ ಫಾಲ್ಟ್ ಶಿವಾಲಿಕ್ ಏನಂತ ಕರೀತಾರೆ ಇದನ್ನ ಅಂತ ಹೇಳಿ ನಾನ್ ಸ್ವಲ್ಪ ಡೀಟೇಲ್ ಕೊಡ್ತೀನಿ, ನೋಡೋಣ ಎಲ್ರಿಗೂ ಅರ್ಥ ಆಗತ್ತಿಲ್ಲ ಅಂತಂದೇಳಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಉತ್ತರ ಭಾರತ ಅಂತ ಅನ್ಕೊಳ್ರಿ. ಸೊ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಅತಿ ಎತ್ತರದ ಪರ್ವತಗಳು ಬರ್ತಾವ. ಆಮೇಲೆ ಈ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಪ್ಲೇಟ್ ಬರುತ್ತಾ, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಯುರೇಷಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಯುರೇಷಿಯಾ. ಸೊ ಈ ಕಡೆಯಿಂದ ಕೆಳಗಡೆದ ಏನಪ್ಪಾ ಅಂತಂದ ಹೇಳಿದ್ರೆ ಇಂಡಿಯನ್ ಪ್ಲೇಟ್ ಅಂತ ಕರಿತೀವಿ. ಇವೆರಡು ಏನಾಗ್ತಿದಾವಪ್ಪ ಅಂತಂದ ಹೇಳಿದ್ರೆ ಒಂದಕ್ಕೊಂದು ಕನ್ವರ್ಜ್ ಆಗ್ತಿದಾವ, ಒಂದಕ್ಕೊಂದು ಏನಂತಂದ ಹೇಳಿದ್ರೆ ಸೇರ್ತಾ ಇದಾವ. ಇದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡಿದೀನಿ. ಸೊ ಜಿಯೋಗ್ರಫಿಯಲ್ಲಿ ಒಂದೇನಪ್ಪಾ ಅಂತಂದ ಹೇಳಿದ್ರೆ ವಿಡಿಯೋ ಐತ, ನಾನು ಅದ್ರ ಲಿಂಕ್ ಅನ್ನ ಹಾಕಿರ್ತೀನಿ. ಎಷ್ಟ್ ಜನ ನೋಡ್ತೀರಿ ನಿಮಗ್ ಬಿಟ್ಟಿದ್ದು. ಸೊ ಅದ್ರ ಲಿಂಕ್ ಅನ್ನ ನಾನು ಹಾಕಿರ್ತೀನಿ, ಜಿಯೋಗ್ರಫಿ ಆ ವಿಡಿಯೋವನ್ನು. ಇವೆರಡು ಕನ್ವರ್ಜ್ ಆಗುವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪರ್ವತಗಳು ಹುಟ್ತಾ ಇದಾವ. ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಫಾಲ್ಟ್ ಬರುತ್ತೆ. ಅಂದ್ರೆ ಒಂದು ಗ್ಯಾಪ್ ಅಂತ ಹೇಳ್ತೀವಿ, ಸ್ಮಾಲ್ ಗ್ಯಾಪ್ ಅಂತಂದ ಹೇಳ್ತೀವಿ ಭೂಮಿ ಒಳಗಡೆ. ಸೊ ಆ ಗ್ಯಾಪ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುತ್ತಾ. ಇಲ್ಲಿ ಮೇಲ್ಗಡೆ ಏನ್ ಬರ್ತಾವ? ಅತಿ ಎತ್ತರದ್ದು ಹಿಮಾದ್ರಿ ಪರ್ವತಗಳು. ಆಮೇಲೆ ಸ್ವಲ್ಪ ಕಡಿಮೆ ಇರೋದೇನಂತಂದ ಹೇಳಿದ್ರೆ ಆ ಪರ್ವತಗಳನ್ನ ಹಿಮಾಚಲ ಪರ್ವತಗಳು. ತುಂಬಾ ಕಡಿಮೆ ಇರೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿವಾಲಿಕ್ ಬೆಟ್ಟಗಳು ಅಂತ ಕರಿತೀವಿ. ಆಮೇಲೆ ಕೆಳಗಡೆ ಒಂದು ಫಾಲ್ಟ್ ಬರುತ್ತಾ. ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸಮತಟ್ಟಾದ ಭೂಮಿ ಬರುತ್ತಾ, ಅದನ್ನ ನಾವು ಗಂಗಾ ಬಯಲು ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ಗಂಗಾ ಬಯಲು ಪ್ರದೇಶ. ಇನ್ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ಲೇನ್ಸ್ ಅಂತಾನು ಕರಿತೀವಿ. ಸೊ ಅದಕ್ಕೋಸ್ಕರ ನಮ್ದು ಇಲ್ಲಿ ಆನ್ಸರ್ ಏನಾಗತ್ತೆ ಅಂತಂದ್ರೆ ಭಾರತದ ದೊಡ್ಡ ಮೈದಾನಗಳು, ಗ್ರೇಟ್ ಪ್ಲೇನ್ಸ್ ಗಳು. ಸಪರೇಟ್ ಯಾವ್ಯಾವ್ದನ್ನ ಮಾಡ್ತಾವ? ತುಂಬಾ ಇಂಪಾರ್ಟೆಂಟ್. ಇದು ಫಾಲ್ಟ್ ಇಲ್ಲಿ ಬಂತು ಅಂತಂದ ಹೇಳಿದ್ರೆ ಕೆಳಗಡೆದು ಪ್ಲೇನ್ಸ್ ಗಳು, ಆಮೇಲೆ ನೆಕ್ಸ್ಟ್ ಗಂಗಾ ಪ್ಲೇನ್ ಅಂತ ಹೇಳ್ತೀವಲ್ಲ ಅದು, ಆಮೇಲೆ ಮೇಲ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಪರ್ವತಗಳು.
ಫ್ರಂಟಲ್ ಫಾಲ್ಟ್ ಶಿವಾಲಿಕ್ ಏನ್ ಮಾಡತ್ತೆ, ಇವೆರಡನ್ನು ಬೇರ್ಪಡಿಸುತ್ತ ಅಂತಂದ ಹೇಳಿ ನಾವು ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಇದ್ರ ಮೇಲೆ ಒಂದು ಜಿಯೋಗ್ರಫಿ ವಿಡಿಯೋ ಐತೆ, ನಾನು ಆಲ್ರೆಡಿ ಮಾಡಿದ್ದೀನಿ, ಯಾರು ನೋಡಿಲ್ಲ. ಸೊ ಇವಾಗ ನೋಡ್ರಿ, ತುಂಬಾ ಹಳೇದೈತೆ. ಹಳೇದಂದ್ರೆ 1 ವರ್ಷದಿಂದ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ನೋಡ್ರಿ, ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದೇನಪ್ಪಾ ಅಂತಂತ ಹೇಳಿದ್ರೆ ನಿಮ್ ಕನ್ನಡದಾಗ ಅರ್ಥ ಆಗಂಗಿಲ್ಲ. ಆ ಸೊ ಇದನ್ನ ಇಂಗ್ಲಿಷ್ ನೋಡ್ಕೊಡಿ. ವಾಟ್ ಈಸ್ ದ ಯೂನಿಟ್ ಆಫ್ ಸಾಲಿಡ್ ಆಂಗಲ್? ಸೊ ಕೆಲವೊಂದೇನಪ್ಪಾ ಅಂತಂದ ಹೇಳಿದ್ರೆ ಫಂಡಮೆಂಟಲ್ ಯೂನಿಟ್ಸ್ ಗಳು ಅಂತ ಹೇಳಿ ಬರ್ತಾವ. ಫಂಡಮೆಂಟಲ್ ಯೂನಿಟ್ಸ್ ಗಳು ಯಾವ್ಯಾವು? ನಾವು ಲೆಂತ್ ಏನಂತ ಕರಿತೀವಿ? ಲೆಂತ್ ಅನ್ನ ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಅಲ್ಲೇ ಅಳಿಬೇಕು, ಅದು ಫಂಡಮೆಂಟಲ್ ಯೂನಿಟ್. ಆಮೇಲೆ ನೆಕ್ಸ್ಟ್ ಟೈಮ್ ಅನ್ನ ನಾವು ಯಾವ್ದ್ರಲ್ಲಿ ಅಳಿಬೇಕು? ಸೆಕೆಂಡ್ ಅಲ್ಲಿ ಅಳಿತೀವಿ. ಸೇಮ್ ಅದೇ ರೀತಿಯಾಗಿ ನಾವು ಮಾಸ್ ಅನ್ನ ಯಾವ್ದ್ರಲ್ಲಿ ಅಳಿತೀವಿ? ರಾಶಿಯನ್ನ ಕೆಜಿ ಒಳಗಡೆ ಅಳಿತೀವಿ. ಟೆಂಪರೇಚರ್ ನ ನಾವೇನಂತ ಹೇಳ್ತೀವಿ? ಎಲ್ಲರೂ ಡಿಗ್ರಿ ಸೆಲ್ಸಿಯಸ್ ಹೇಳ್ತಾರೆ, ಬಟ್ ಆದ್ರೆ ಕೆಲ್ವಿನ್ ಅಲ್ಲಿ ಅಂತ ಹೇಳಿ. ಸೇಮ್ ಅದೇ ತರ ಸಾಲಿಡ್ ಆಂಗಲ್ ಅನ್ನ ನಾವು ಯಾವ್ದ್ರಲ್ಲಿ ಅಳಿತೀವಪ್ಪ ಅಂತಂದ್ರೆ ಸ್ಟೆರಿಡಿಯನ್ ಅಂತ ಹೇಳ್ತೀವಿ. ಯಾವ್ದಪ್ಪ ಅಂತಂದ್ರೆ ಸ್ಟೆರಿಡಿಯನ್ ಅಲ್ಲಿ ಅಳಿತೀವಿ. ಸೊ ಏನು ಅಂತಂದ ಹೇಳಿ ಅಷ್ಟೊಂದು ಡೀಟೇಲ್ ಆಗಿ ಬೇಡ, ಜಸ್ಟ್. ಆಮೇಲೆ 2 ಲೈನ್ಗಳು ಈ ರೀತಿಯಾಗಿ ಸೇರಿದ್ವಿ ಅಂತಂತ ಹೇಳಿದ್ರೆ, ಈ ತರ ಒಂದ್ ಲೈನು ಇನ್ನೊಂದ್ ಲೈನು ಒಂದೇ ಬಿಂದುವಿನಲ್ಲಿ ಎಲ್ಲಾದ್ರೂ ಸೇರಿದ್ವು ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಗಲ್ ಅಂತ ಹೇಳಿ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಒಂದ್ ಕ್ವಶನ್ ಏನ್ ಕೇಳಿದ್ರಪ್ಪ ಅಂತಂದ ಹೇಳಿದ್ರ, ಆ ಬುಕ್ ಬಗ್ಗೆ ಕೇಳಿದ್ರ. ಬುಕ್ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅಂತ ಹೇಳ್ಬಿಟ್ಟು. ಬುಕ್ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಬಂಚ್ ಆಫ್ ಓಲ್ಡ್ ಲೆಟರ್ಸ್. ಇದನ್ನ ಯಾರು ಪ್ರಕಟಿಸಿದ್ದಾರ ಅಂತ ಕ್ವಶನ್ ಕೇಳಿದ್ರ. ಸೊ ಯಾರು ನೋಡ್ರಿ, ಜಯಪ್ರಕಾಶ್ ನಾರಾಯಣ, ಅಥವಾ ಮಹಾತ್ಮ ಗಾಂಧೀಜಿನ, ಅಥವಾ ಆನಿ ಬೆಸೆಂಟ, ಅಥವಾ ಜವಾಹರ್ಲಾಲ್ ನೆಹರುನ. ಸೊ ಯಾರಂತಂದ್ ಹೇಳ್ತೀವಿ? ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅಂತಂದ್ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಜವಾಹರ್ಲಾಲ್ ನೆಹರು ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ಪ್ರಕಟಣೆ ಮಾಡ್ತಾರೆ, ಬಂಚ್ ಆಫ್ ಓಲ್ಡ್ ಲೆಟರ್ಸ್. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಚಳುವಳಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ನಾನು ಆಲ್ರೆಡಿ ಇದ್ರ ಬಗ್ಗೆ ಕ್ಲಾಸ್ ಮಾಡಿದೀನಿ, ಇನ್ನೊಂದ್ಸರಿ ರೀ ಅಪ್ಲೋಡ್ ಮಾಡ್ತೀನಿ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ರೀ ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ಟೋಟಲ್ ಆಗಿ ಯಾವ್ಯಾವ ಬರ್ತಾವು? ಸರ್, ಚಂಪಾರಣ್ಯ ಸತ್ಯಾಗ್ರಹ ಬರುತ್ತಾ, ಅಲಹಾಬಾದ್ ಮಿಲ್ ಸತ್ಯಾಗ್ರಹ ಬರುತ್ತಾ, ಕಾನೂನು ಭಂಗ ಚಳವಳಿ, ಅಸಹಕಾರ ಚಳವಳಿ, ದಂಡಿ ಮೆರವಣಿಗೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳಿ ತುಂಬಾ ಡೀಟೇಲ್ ಆಗಿ ಹೇಳಿದೆ. ಆಮೇಲೆ ನೆಕ್ಸ್ಟ್ ನೋಡಿ, ಜವಾಹರ್ಲಾಲ್ ನೆಹರು ಅಂತಂದ್ ಹೇಳಿದ್ರೆ ನಾವು ಇವ್ರನ್ನ ಏನಂತ ಹೇಳ್ತೀವಿ? ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತಂದ್ ಹೇಳ್ತೀವಿ. ಫಸ್ಟ್ ಪ್ರೈಮ್ ಮಿನಿಸ್ಟರ್, ಪ್ರಧಾನ ಮಂತ್ರಿ ಅಂತಂದ್ ಹೇಳ್ತೀವಿ. ಆಮೇಲೆ ಇವ್ರು ಇನ್ನೊಂದು ಬುಕ್ ಅನ್ನ ಬರೀತಾರ, ಆ ಬುಕ್ ಹೆಸರು ಏನಂತಂದ್ ನೀವ್ ಹೇಳ್ರಿ, ನಿಮ್ಗೆ ಗೊತ್ತಿರುತ್ತಾ? ನೋಡ್ರಿ, ಅದೇ ತರ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಆನಿ ಬೆಸೆಂಟ್. ನಿಮ್ಗೆಲ್ರಿಗೂ ಗೊತ್ತೈತೆ ಆನಿ ಬೆಸೆಂಟ್ ಬಗ್ಗೆ. ಸೊ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಅವ್ರ ಪತ್ರಿಕೆಗಳು ಬರ್ತಾವ, ಆ ಪತ್ರಿಕೆಗಳು ಯಾವ ಅಂತಂದ್ ಹೇಳಿ ನನ್ನ ಕಮೆಂಟ್ಸ್ ಅನ್ನ ಹಾಕ್ಬೇಕು. ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಹೋಮ್ ರೂಲ್ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಹೋಮ್ ರೂಲ್ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರ 1916ರಾಗ. ಇವ್ರ ಜೊತೆಗೆ ಇನ್ನೊಬ್ರು ಯಾರು ಸೇರ್ತಾರ ಅಂತ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕ್ ರವರು ಸೇರ್ತಾರ. ಆಮೇಲೆ 1917ರಲ್ಲಿ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತಾ, ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಅಧ್ಯಕ್ಷರಾಗಿರ್ತಾರ. ಸೊ ಇವ್ರನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರು ಅಂತಾನು ಕೂಡ ಯಾರನ್ನ ಕರಿತೀವಿ? ಆನಿ ಬೆಸೆಂಟ್ ಅವರನ್ನ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳು ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗತ್ತ. ವಿಶ್ವ ಸಂತೋಷ ವರದಿ ಅಂತ ಹೇಳ್ತೀವಿ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2018 ಪ್ರಕಾರ ಅಂತ ಕ್ವಶನ್ ಕೇಳಿದಾರೆ. ಸೊ ಇದ್ರಲ್ಲಿ 2018 ಪ್ರಕಾರ ಯಾವ ದೇಶ ಮೊದಲನೇ ಸ್ಥಾನದಲ್ಲಿ ಐತ? ತುಂಬಾ ಹ್ಯಾಪಿ ಆಗಿದ್ದಾರೆ ಅಲ್ಲಿ ಜನ. ವಿಶ್ವ ಸಂತೋಷ ವರದಿ ಅಂತ ಹೇಳ್ತೀವಿ. ಯಾವ ದೇಶ ಅಂದ್ರ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಯಾವ ದೇಶ? ಫಿನ್ಲ್ಯಾಂಡ್. ಇವಾಗ ರೀಸೆಂಟ್ ಆಗಿ ಯಾವ್ದು ಐತಂತ ಹೇಳಿ ನೀವು ಚೆಕ್ ಮಾಡ್ಬೇಕು. ಅದೇನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗ ಬರ್ಬೋದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫಿನ್ಲ್ಯಾಂಡ್ ಅನ್ನ ನಾವು ಇನ್ನೊಂದ್ ಏನಕ್ಕೆ ಕರಿತೀವಿ ಅಂತಂದ್ ಹೇಳಿದ್ರೆ 1000 ಸರೋವರಗಳ ನಾಡು ಅಂತ ಕರಿತೀವಿ. 1000 ಸರೋವರಗಳ ನಾಡು ಅಂತ ಹೇಳಿ ಫಿನ್ಲ್ಯಾಂಡ್ ಅನ್ನ ಕರಿತೀವಿ. ಅದೊಂದು ನೆನ್ಪಿಟ್ಕೊಳ್ರಿ. ಆಮೇಲೆ ನಾರ್ವೆ ಅನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಂದ್ ಹೇಳ್ತೀವಿ. ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಐರಿಸ್ ಅಂದ್ರೆ ಏನು ಅಂತ ಕ್ವಶನ್ ಕೇಳಿ. ಸೊ ಐರಿಸ್ ಅಂದ್ರ ಏನಪ್ಪಾ ಅಂತಂದ್ರೆ ಸುಗಂಧಿತ ಹೈಡ್ರೋಕಾರ್ಬನ್ ಗಳು ಅಂತ ಹೇಳ್ತೀವಿ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಂದ್ ಹೇಳಿದ್ರೆ ಅವು ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಅಂತಂದ್ ಹೇಳಿದ್ರೆ ಈ ರೀತಿಯ ಸ್ಟ್ರಕ್ಚರ್ ಇರ್ತಾವ. ಅವ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ 6 ಸೈಡ್ ಇರ್ತಾವ. ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ 6 ಸೈಡ್ ಇರ್ತಾವ. 6 ಪ್ಲೇನಾರ್ ಕಾರ್ಬನ್ ರಿಂಗ್ಸ್ ಅಂತಂದ್ ಹೇಳ್ತೀವಿ. 6 ಪ್ಲೇನಾರ್ ಕಾರ್ಬನ್ ರಿಂಗ್ಸ್ ಅಥವಾ ಎಂಜಿನ್ ರಿಂಗ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಏನಂತ ಹೇಳ್ತೀವಿ ಅಂತಂದ್ ಹೇಳಿದ್ರೆ
ಬೆಂಜಿನ್ ರಿಂಗ್ಸ್ ಅಂತಂದ್ ಹೇಳ್ತೀವಿ. ಇಂತಹ ಹೈಡ್ರೋಕಾರ್ಬನ್ಸ್ ಗಳನ್ನ ನಾವು ಐರಿಸ್ ಅಂತ ಕರಿತೀವಿ ಅಥವಾ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಜಸ್ಟ್ ಇಷ್ಟೇ ನೆನ್ಪಿಟ್ಕೊಡ್ರಿ, ಜಾಸ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಭಾರತದ ಸಂವಿಧಾನದ ಒಳಗಡೆ ಅನುಸೂಚಿಗಳ ಸಂಖ್ಯೆ ಎಷ್ಟು? ಎಷ್ಟು ಶೆಡ್ಯೂಲ್ಸ್ ಅದಾವ ಅಂತ ಕ್ವಶನ್ ಕೇಳಿದಾರ ನೋಡ್ರಿ. ಟೋಟಲ್ ಆಗಿ ಎಷ್ಟು ಶೆಡ್ಯೂಲ್ಸ್ ಅದಾವಪ್ಪ ಅಂತಂದ್ ಹೇಳಿದ್ರೆ 12 ಶೆಡ್ಯೂಲ್ಸ್ ಗಳಿದಾವ. ಆಮೇಲೆ ಇವಾಗ ಆರ್ಟಿಕಲ್ಸ್ ಎಷ್ಟಿದಾವ ಅಂತಂದ್ ಹೇಳಿದ್ರೆ 450+, 450ಗಿಂತ ಅಧಿಕ ವಿಧಿಗಳಿದಾವ, ಆರ್ಟಿಕಲ್ಸ್ ಅಂತಂದ್ ಹೇಳ್ತೀವಿ. ಆಮೇಲೆ ಪಾರ್ಟ್ಸ್, ಭಾಗಗಳು ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ ಎಷ್ಟು ಭಾಗಗಳಿದಾವ ಅಂತಂದ್ ಹೇಳಿದ್ರೆ 22 ಭಾಗಗಳಿದಾವ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ ಹೇಳಿ, 3ನೇ ಭಾಗದಲ್ಲಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, DPSP, ರಾಜ್ಯ ನಿರ್ದೇಶಕ ತತ್ವಗಳಂತಂದ್ ಹೇಳ್ತೀವಿ, 4ನೇ ಭಾಗದಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಮ ಕ್ವಶನ್ ತುರ್ತು ಪರಿಸ್ಥಿತಿಗಳು ಅಂತಂದ್ ಹೇಳ್ತಾರೆ. ತುರ್ತು ಪರಿಸ್ಥಿತಿಗಳು, ಆಮೇಲೆ ಚುನಾವಣೆ. ಯಾಕಂತಂದ್ ಹೇಳಿದ್ರೆ ಈಗ ಚುನಾವಣೆ ನಡೆಯತೈತಲ್ಲ, ಅದು ಇವೆರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ಭಾಗದಲ್ಲಿ ಬರ್ತಾವ ಅಂತಂದ್ ಹೇಳಿ ನನಗ ನೀವು ಮೆಸೇಜ್ ಹಾಕ್ಬೇಕು. ಆಮೇಲೆ ಟೋಟಲ್ ಸಂವಿಧಾನವನ್ನ ರಚನೆ ಮಾಡಕ 2 ವರ್ಷ 11 ತಿಂಗಳು 18 ದಿನಗಳನ್ನ ತಗೊಂತಾರ. ಆಮೇಲೆ ಅದ್ರದ್ದು ಅಧ್ಯಕ್ಷರಾಗಿರ್ತಾರ, ಉಪಾಧ್ಯಕ್ಷರಾಗಿರ್ತಾರ ಅಂತ ಹೇಳಿ ಸ್ವಲ್ಪ ನೋಡ್ಕೊಳ್ರಿ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಬೇಸಿಕ್ ಗೊತ್ತಿದ್ರೆ ಸಾಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಂಗಳ ಮತ್ತು ಗುರು ಗ್ರಹದ ನಡುವೆ ಸೂರ್ಯನನ್ನ ಸುತ್ತ ಹಾಕುವಂತಹ ಕಾಯಗಳನ್ನ ಏನಂತ ಕರಿತೀವಿ ಅಂತ, ಆಕಾಶ ಕಾಯಗಳನ್ನ ಏನಂತ ಕರೀತಾರ ಅಂತ ಕ್ವಶನ್ ಕೇಳಿದಾರ. ಸೊ ಉಲ್ಕಾಶಿಲೆಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು ಮತ್ತು ಉಪಗ್ರಹಗಳು ಅಂತ ಹೇಳಿ ಏನಂತ ಕರಿತೀವಿ? ಕ್ಷುದ್ರ ಗ್ರಹಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಸೂರ್ಯ ಇದಾನ ಅಂತಂದ್ ಹೇಳಿದ್ರ ಸೊ ಅದ್ರ ಮೊದಲು ಸುತ್ತ ಹಾಕುವ ಗ್ರಹ ಯಾವ್ದು ಅಂತಂದ್ ಹೇಳಿದ್ರೆ ಬುಧ ಗ್ರಹ ಅಂತಂದ್ ಹೇಳ್ತೀವಿ. ಆಮೇಲೆ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಶುಕ್ರ ಗ್ರಹ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಭೂಮಿ ಆದ ನಂತರ ಏನಂತಂದ್ ಹೇಳಿದ್ರೆ ಮಂಗಳ ಆದ ನಂತರ ಗುರು ಗ್ರಹ, ಮಂಗಳ ಮತ್ತು ಗುರು ಗ್ರಹ. ಇದ್ರ ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಚಿಕ್ಕ ಏನಪ್ಪಾ ಅಂತಂದ್ ಹೇಳಿದ್ರೆ ಆಕಾಶಕಾಯಗಳು ಬರ್ತಾವ. ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಷುದ್ರ ಗ್ರಹಗಳು ಅಥವಾ ಆಸ್ಟ್ರಾಯ್ಡ್ಸ್ ಅಂತ ಹೇಳ್ತೀವಿ. ಇಷ್ಟು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ರಿ. ಆಮೇಲೆ ಪ್ಲಾನೆಟ್ಸ್ ಗಳ ಬಗ್ಗೆ ನಾನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇಸಿಕ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ವಿಡಿಯೋ ಮುಗಿದ ನಂತರ ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡುವಂತೆ ಕ್ಲಿಯರ್ ಆಗಿ ಸೊ ಎಲ್ಲಾ ಕ್ವಶನ್ಸ್ ಗಳನ್ನ ಕವರ್ ಮಾಡ್ತೀವಿ. ಆಮೇಲೆ ಸ್ಯಾಟಲೈಟ್ ಅಂತಂದ್ ಹೇಳಿದ್ರೆ ಉಪಗ್ರಹ ಅಂತಂದ್ ಹೇಳ್ತೀವಿ. ಭೂಮಿಯ ಉಪಗ್ರಹ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಚಂದ್ರ ಅಂತಂದ್ ಹೇಳ್ತೀವಿ. ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರೋ ಗ್ರಹ ಯಾವ್ದು ಅಂದ್ರ ಶನಿ ಗ್ರಹ ಅಂತಂದ್ ಹೇಳ್ತೀವಿ. 83+ ಇದಾವೆ, 83 ಮೇಲೆ ಏನಂತಂದ್ ಹೇಳಿದ್ರೆ ಶನಿ ಗ್ರಹಕ್ಕೆ ಉಪಗ್ರಹಗಳಿದಾವ. ಆಮೇಲೆ ಗುರು ಗ್ರಹ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಕೆಂಡ್ ಆಗಿ, ಮೊದಲು ಗುರು ಗ್ರಹ ಇತ್ತು, ಬಟ್ ಆದ್ರೆ ಇವಾಗ ಗುರು ಗ್ರಹ ಇಲ್ಲ, ಶನಿ ಗ್ರಹಕ್ಕೆ ಅತಿ ಹೆಚ್ಚು ಉಪಗ್ರಹಗಳಿದಾವ. ನೆಕ್ಸ್ಟ್ ನೋಡ್ರಿ, ನಮ್ಮ ಭಾರತ ಸಂವಿಧಾನ ಹೆಂಗೈತಿ ಅಂತ ಕ್ವಶನ್ ಕೇಳ. ಅಕಾರ್ಡಿಂಗ್ ಟು ವೇರೆ, ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೆಂಗೈತಿ ಅಂತಂದ್ ಹೇಳಿ, ಅರೆ ಅವಕಾಶ, ಕಮ್ಯುನಿಸ್ಟ್, ಆಮೇಲೆ ಐಕ್ ಅಂತಂದ್ ಹೇಳ್ಬಿಟ್ಟು, ಆಮೇಲೆ ಫೆಡರಲ್. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ಸಂವಿಧಾನವನ್ನ ನಾವು ತಿದ್ದುಪಡಿ ಮಾಡ್ಬೋದು ಈಸಿಯಾಗಿ. ಬಟ್ ಅದನ್ನ ಅಷ್ಟೇ ಕಷ್ಟ ತಿದ್ದುಪಡಿ ಮಾಡಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಅಷ್ಟೇ ಕಷ್ಟ. ಈಸಿನೂ ಅನ್ಸುತ್ತೆ, ಟಫ್ ಅನ್ಸುತ್ತೆ. ಈಗ ನೋಡ್ರಿ, ಯಾವ್ದಾದ್ರು ಒಂದು ವಿಧಿಯನ್ನ ಈಸಿಯಾಗಿ ಸೇರಿಸಬಹುದು, ಬಟ್ ಆದ್ರೆ ಅಷ್ಟೇ ಟಫ್. ಯಾವ್ದಾದ್ರು ಒಂದು ವಿಧಿಯನ್ನ ಸೇರ್ಸ್ಬೇಕಂತಂದ್ ಹೇಳಿದ್ರೆ ಅಷ್ಟೇ ಟಫ್ ಆಗತ್ತ, ಅಂದ್ರೆ ಸೆಮಿ. ಸೊ ಈ ಕಡೆ ಕಷ್ಟನೂ ಅಲ್ಲ, ಅದಾದಂದ್ರೆ ತುಂಬಾ ಕಷ್ಟನೂ ಕೂಡ. ಸೊ ಅಂತಹ ಒಂದು ಸಂವಿಧಾನ ಅಂತಂದ್ ಹೇಳ್ತೀವಿ ನಾವು ಅರೆ ಅವಕಾಶ ಅಂತ ಹೇಳಿ. ಇಲ್ಲಿ ನೋಡ್ರಿ, ತಿದ್ದುಪಡಿ ಅಂತ ಬಂತಂದ್ ಹೇಳಿದ್ರೆ ಆರ್ಟಿಕಲ್ 368 ಏನಪ್ಪಾ ಹೇಳತ್ತಂದ್ರ, ನೀವು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅಂತಂದ್ ಹೇಳ್ತಾ. ಬಟ್ ಆದ್ರೆ ಸೊ ಅದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಪೀಠಿಕೆ ಅಂತಂದ್ ಇರುತ್ತಲ್ಲ, ಅದಕ್ಕೆ ಯಾವ್ದಕ್ಕೂ ಧಕ್ಕೆ ಬರಬಾರ್ದು. ಸೊ ಆತರ ಏನಂತಂದ್ ಹೇಳಿದ್ರೆ ತಿದ್ದುಪಡಿಯನ್ನ ಮಾಡಬಹುದು ಅಂತಂದ್ ಹೇಳ್ತಾರೆ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ರಿವಾರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ದವರಿಗೆ ಸೊ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಎಷ್ಟು ದುಡ್ಡನ್ನ ಕೊಡ್ತಾರ ಪ್ರೈಸ್ ಆಗಿ ಅಂತ ಕ್ವಶನ್ ಕೇಳಿದಾರೆ. 2 ಮಿಲಿಯನ್, 1 ಕೋಟಿ, ಆಮೇಲೆ 7.5 ಮಿಲಿಯನ್, 1.5 ಮಿಲಿಯನ್. ಎಷ್ಟು ಕೊಡ್ತಾರಪ್ಪ ಅಂತಂದ್ ಹೇಳಿದ್ರೆ 7.5 ಮಿಲಿಯನ್ ಏನಪ್ಪಾ ಅಂತಂದ್ ಹೇಳಿದ್ರೆ ದುಡ್ಡನ್ನ ಬಹುಮಾನದ ರೂಪದಲ್ಲಿ ಕೊಡ್ತಾರ ರಾಜೀವ್ ಗಾಂಧಿ ಖೇಲ್ ರತ್ನ ಸೊ ಪ್ರಶಸ್ತಿಯಲ್ಲಿ. ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿದಾರ. ಅದನ್ನ ಏನಂತ ಚೇಂಜ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಥವಾ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ರಾಜೀವ್ ಗಾಂಧಿ ತೆಗೆದಾಕ್ಬಿಟ್ಟಿದ್ದಾರೆ. ಮೇಜರ್ ಧ್ಯಾನ್ ಚಂದ್ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಹಾಕಿ ದಿಗ್ಗಜ. ಸೊ ಹಾಕಿದ ಏನಪ್ಪಾ ಅಂತಂದ್ ಹೇಳಿದ್ರೆ ದಿಗ್ಗಜ ಆಟಗಾರ. ಸೊ ಇವ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ
ಹುಟ್ಟು ಹಬ್ಬವನ್ನ ಇವ್ರದ್ದು ಹುಟ್ಟು ಹಬ್ಬವನ್ನ ಆಗಸ್ಟ್ 29 ನಾವು ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ನಮ್ಮ ಭಾರತ ದೇಶದ ಒಳಗಡೆ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 29. ಇವ್ರು ಯಾರ್ದ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಮೇಜರ್ ಧ್ಯಾನ್ ಚಂದ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರೈತರು ತಮ್ಮ ಬೆಳೆಗಳಿಗೆ ಸರ್ಕಾರವು ಮುಂಚಿತವಾಗಿ ಘೋಷಿಸಿದ ಬೆಲೆ. ಈಗ ನಾವೇನಪ್ಪಾ ಅಂತಂದ ಹೇಳಿದ್ರೆ ನಾವು ಬೆಳೆಯನ್ನ ಬೆಳೆದಿರ್ತೀವಿ. ಸೊ ಅತಿ ಮಳೆ ಆಗ್ಲಿ ಅಥವಾ ಬರಗಾಲ ಬೀಳಿ, ಸೊ ಅದಕ್ಕೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಅಮೌಂಟ್ ಅನ್ನ ಕೊಡ್ಬೇಕು. ಈಗ ನೋಡ್ರಿ, ನಾವು ಬೆಳೆಯನ್ನ ಬೆಳೆದಿರ್ತೀವಿ, ಯಾವ್ದೋ ಒಂದು ತಿಂಗನ್ನ ತಗೊಳ್ರಿ. ಇವಾಗ ಕಬ್ಬು ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ತುಂಬಾ ಎಲ್ರಿಗೂ ಗೊತ್ತು, ಕಬ್ಬು ಅಂತಂದ ಹೇಳ್ಬಿಟ್ಟು ಶುಗರ್ ಕೇನ್. ಸೊ ಎಲ್ಲಾ ರೈತರು ಏನಂತಂದ ಹೇಳಿದ್ರೆ ಬೆಳೆದಿರ್ತಾರೆ. ಒಂದು ಟನ್ಗೆ ಇಂತಿಷ್ಟು ಕೊಡ್ಲೇಬೇಕು. ಒಂದು ಟನ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇಂತಿಷ್ಟು ಕೊಡ್ಲೇಬೇಕು. ಇವಾಗ ಏನ 2,000 ಅಂತ ಹೇಳಿ, 2,000ಕ್ಕಿಂತ ಏನಪ್ಪಾ ಅಂತಂದ ಹೇಳಿದ್ರೆ ಕಡಿಮೆ ಕೊಡಂಗಿಲ್ಲ. ಸೊ 2,000ಕ್ಕಿಂತ ಜಾಸ್ತಿ ಕೊಡ್ಬೋದು, ಬಟ್ ಅವ್ರು 2,000ಕ್ಕಿಂತ ಕಡಿಮೆ ಕೊಡಂಗಿಲ್ಲ ಅಂತಂದ ಹೇಳ್ಬಿಟ್ಟು ಒಂದು ನಿಗದಿ ಮಾಡ್ತಾರೆ. ಯಾರು? ಸರ್ಕಾರದವರು, ಎಲ್ಲಾ ಫ್ಯಾಕ್ಟರಿಗಳಿಗೆ. ಸೊ ಅಂತಹದನ್ನ ಆ ಘೋಷಿಸಿದ ಬೆಲೆಯನ್ನ ನಾವು ಏನಂತ ಕರಿತೀವಿ ಅಂತ ಕ್ವಶನ್ ಕೇಳಿದಾರೆ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕನ್ನಡದಾಗ ಏನಂತ ಹೇಳ್ತೀವಿ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನ್ನಡದಲ್ಲಿ ಕನಿಷ್ಠ ಬೆಂಬಲ ಬೆಲೆ. ಎಲ್ಲಾ ಬೆಳೆಗಳಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಕನಿಷ್ಠ ಆ ಬೆಲೆಯನ್ನ ನಿಗದಿ ಮಾಡ್ತಾರೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ನದಿಯು ತವಾ ನದಿಯ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸಿಂಪಲ್ ಆಗಿ ನೋಡ್ರಿ, ಕನ್ನಡದಾಗ ಒಂದ್ ಸ್ವಲ್ಪ ಉಲ್ಟಾ ಆಗೈತೆ. ತವಾ ನದಿ ಅಂತಂದ ಹೇಳಿ ಬರುತ್ತ. ಅದ್ರ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ತವಾ ನದಿ ಅಂತ ಹೇಳಿ ಬರುತ್ತ. ಇದು ಯಾವ ನದಿಯ ಉಪನದಿ ಅಂತ ಕೇಳಿದಾರೆ. ಅದಕ್ಕೊಂದ್ ಏನ್ ಕಟ್ಟಿದಾರಪ್ಪ ಅಂತಂದ ಹೇಳಿದ್ರೆ ತವಾ ಜಲಾಶಯವನ್ನ ಕಟ್ಟಿದಾರ. ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ತವಾ ಜಲಾಶಯವನ್ನ ಕೂಡ ಕಟ್ಟಿದಾರ. ಯಾವ ನದಿಯಪ್ಪಾ ಅಂತಂದ ಹೇಳಿದ್ರೆ ನರ್ಮದಾ ನದಿ. ತುಂಬಾ ಇಂಪಾರ್ಟೆಂಟ್, ನರ್ಮದಾ ನದಿ. ಸೊ ನೋಡ್ರಿ, ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನರ್ಮದಾ ನದಿ ಹರಿಯಂತ. ಈ ನರ್ಮದಾ ನದಿ ಏನಂತಂದ ಹೇಳಿದ್ರೆ ಒಂದು ಉಪನದಿ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ತವಾ ನದಿ ಅಂತಂದ ಹೇಳ್ಕೊಡ್ತೀವಿ. ತವಾ ನದಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಡ್ಯಾಮ್ ಅನ್ನ ಕಟ್ಟಿದಾರ ಅಥವಾ ಜಲಾಶಯ ಅಂತಂದ ಹೇಳ್ತೀವಿ. ತವಾ ಜಲಾಶಯ ಅಂತಂದ ಕೂಡ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ನರ್ಮದಾ ನದಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ಗೋದಾವರಿ ನದಿ ಬರುತ್ತ. ಗೋದಾವರಿ ನಿಮ್ಗೆಲ್ರಿಗೂ ಗೊತ್ತು. ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ ಹೇಳಿದ್ರೆ ತ್ರಯಂಬಕೇಶ್ವರದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನ ಸೇರತ್ತ. ಸೇಮ್ ಅದೇ ತಪತಿ ನದಿ ಕೂಡ ಏನಂತಂದ ಹೇಳಿದ್ರೆ ನರ್ಮದಾ ನದಿ ಕೆಳಗಡೆ ಬರುತ್ತೆ. ನರ್ಮದಾ ನದಿ ಮೇಲ್ಗಡೆ ಹರಿತು ಅಂದ್ರೆ ತಪತಿ ನದಿ ಕೆಳಗಡೆ ಹರಿಯುತ್ತ, ಪ್ಯಾರಲ್ ಆಗಿರ್ತಾವ. ಆಮೇಲೆ ನೆಕ್ಸ್ಟ್ ಕೃಷ್ಣಾ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ಮಹಾಬಲೇಶ್ವರದಲ್ಲಿ ಹುಟ್ಟಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತ. ಕೃಷ್ಣಾ ನದಿಗೆ ಏನೋ ಡ್ಯಾಮ್ಸ್ ಗಳು ಬರ್ತಾವ. ಯಾವ ಡ್ಯಾಮ್ಸ್ ಬರ್ತಾವ ಕೃಷ್ಣಾ ನದಿಗೆ? ನೋಡ್ರಿ, ಕೃಷ್ಣಾ ನದಿ ನಾನು ಜಿಯೋಗ್ರಫಿದಲ್ಲಿ ಮಾಡಿ ಹಾಕಿದೆ ನೋಡ್ರಿ. ಜಿಯೋಗ್ರಫಿ ವಿಡಿಯೋಸ್ ಗಳಿದಾವ, ಅವುಗಳನ್ನ ಒಂದೊಂದಾಗಿ ನೋಡ್ಬೇಕು ನೀವು. ಸೊ ಕೃಷ್ಣಾ ನದಿ ತುಂಬಾ ಇಂಪಾರ್ಟೆಂಟ್. ಕೃಷ್ಣಾ ನದಿಗೆ ಒಂದು ಡ್ಯಾಮ್ ಯಾವ್ದು ಬರುತ್ತಾ? ಆಲ್ಮಟ್ಟಿ ಡ್ಯಾಮ್. ಸೊ ಅದನ್ನ ಏನಂತ ಕರಿತೀವಿ ನೋಡ್ರಿ, ಆಲ್ಮಟ್ಟಿ ಡ್ಯಾಮ್ಗೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ನಾರಾಯಣಪುರ ಡ್ಯಾಮ್ ಅಂತ ಹೇಳ್ತೀವಿ. ನಾರಾಯಣಪುರ ಡ್ಯಾಮ್. ಸೊ ಇದಕ್ಕೆ ಇನ್ನೊಂದ್ ಹೆಸರು ಐತೆ, ಬಸವಸಾಗರನು ಏನಂತ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಶ್ರೀಶೈಲಂ ಡ್ಯಾಮ್. ಶ್ರೀಶೈಲಂ ಡ್ಯಾಮ್. ಸೊ ಅದಕ್ಕೆ ನಾಗಾರ್ಜುನ ಸಾಗರ್ ಡ್ಯಾಮ್ ಏನಂತ ಕರಿತೀವಿ ನೋಡಿ. ಸೊ ಟೋಟಲ್ ಆಗಿ ಇಷ್ಟು ಜಲಾಶಯಗಳು ಬರ್ತಾವ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ನದಿಗಳು ಯಾವ? ಉಪನದಿಗಳು, ಭೀಮಾ ನದಿ, ಸೊ ಘಟಪ್ರಭಾ ನದಿ. ಸೊ ಎಲ್ಲಾನು ಏನಪ್ಪಾ ಅಂತಂದ ಹೇಳಿದ್ರೆ ಮಲಪ್ರಭಾ ನದಿ. ಎಲ್ಲಾನು ವಿಡಿಯೋಗಳನ್ನ ಜಿಯೋಗ್ರಫಿಯಲ್ಲಿ ಇದಾವ. ಸ್ವಲ್ಪ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ತುಂಬಾ ಉಪಯುಕ್ತ ಮಾಹಿತಿಗಳಿದಾವ, ಅವುಗಳನ್ನ ನೋಡ್ರಿ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಇಲ್ಲಿ ನೋಡ್ರಿ, ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಪಳೆಯುಳಿಕೆ ಒಂದೇ ರೀತಿಯ ಭ್ರೂಣದ ಮೂಲ? ಅಂದ್ರೆ ಒಂದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರದ್ದು ಹುಟ್ಟು ಸ್ಟ್ರಕ್ಚರ್ ಇರುತ್ತೆ. ಅವ್ರದ್ದು ಹುಟ್ಟು ಏನಿರುತ್ತಪ್ಪ ಅಂತಂದ ಹೇಳಿದ್ರೆ ಒಂದೇ ರೀತಿಯಾಗಿರುತ್ತ. ಈಗ ನಾವೇನಂದ್ರೆ ಎಲ್ಲಾ ಮನುಷ್ಯರು ಒಂದೇ. ಸೊ ನಮ್ ಭ್ರೂಣಗಳು ಏನಪ್ಪಾ ಅಂತಂದ ಹೇಳಿದ್ರೆ ಒಂದೇ ಇರ್ತಾವ. ಸೊ ಒಂದೇ ತರ ಹುಟ್ಟಿ ಚಿಕ್ಕ ಮಗು ಇದ್ದಾಗ ಯಾವ ತರ ಇರ್ತೀವಿ, ದೊಡ್ಡವ್ರ ಹತ್ರ ಯಾವ್ದು ಇರ್ತೀವಿ. ಸೇಮ್ ಬೇರೆ ಬೇರೆ ಪ್ರಾಣಿಗಳದ್ದು ಏನಂತಂದ್ರೆ ಚಿಕ್ಕ ಮರಿಗಳು ಹೊಟ್ಟೆಯಲ್ಲಿದ್ದಾಗ ಯಾವ ತರ ಇರ್ತಲ್ಲ, ಭ್ರೂಣ ಅಂತಂದ ಹೇಳ್ತೀವಲ್ಲ, ಒಂದೇ ರೀತಿಯ ಭ್ರೂಣದ ಮೂಲ. ಆಮೇಲೆ ಮೂಲ ರಚನೆ ಇರ್ತಾವ. ಸೊ ಇಲ್ಲಿ ನೋಡ್ರಿ, ಭ್ರೂಣದ ಮೂಲ ಏನಂತಂದ ಹೇಳಿದ್ರೆ ಒಂದ್ಮೇಲೆ ರಚನೆ. ಭ್ರೂಣದ ಮೂಲ ಮತ್ತು ರಚನೆ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರುತ್ತೆ, ಬಟ್ ಅದ್ರ ಅವ್ರದ್ದು ಕಾರ್ಯಗಳು ಭಿನ್ನವಾಗಿರ್ತಾವ. ಸೊ ಅಂತಹ ಪಳುವಳಿಕೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಕೋರೇಟೆಡ್ ಫಾಸಿಲ್ ಅಥವಾ ಅಲಂಕೃತ ಪಳೆಯುಳಿಕೆ ಅಂತ ಕರಿತೀವಿ. ಇದನ್ನ ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನೆನ್ಪಿಡ್ಕೊಳ್ರಿ. ಸೊ ಸೈನ್ಸ್ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಡೀಪ್ ಆಗಿ ಕೇಳ್ತಾ ಇದ್ದಾನ, ನೋಡೋಣ. ಟ್ರೈ ಮಾಡೋಣ ಎಲ್ಲ ಬಿಡ್ಸಕ್ಕೆ. ನೆಕ್ಸ್ಟ್ ನೋಡ್ರಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದ ಅಡಿಯಲ್ಲಿ ಕೊನೆಗೊಂಡಿತು ಅಂತ ಕ್ವಶನ್ ಐತಿ. ಸೊ ಮಂಗಳೂರು ಒಪ್ಪಂದ, ಮೈಸೂರು ಒಪ್ಪಂದ, ಮದ್ರಾಸ್ ಒಪ್ಪಂದ, ಸಾಲ್ಬಾಯ್ ಒಪ್ಪಂದ ಅಂತ ಹೇಳ್ಬಿಟ್ಟು. ಸಾಲ್ಬಾಯ್ ಒಪ್ಪಂದ.
ಇಲ್ಲಿ ನೋಡ್ರಿ ಮೈಸೂರು ಒಪ್ಪಂದ ಅಂತಂದ್ ಹೇಳಿ ನಾವ್ ಎಲ್ಲೂ ಕೇಳಿಲ್ಲ. ಇರೋದೇ 3 ಒಪ್ಪಂದಗಳು. ಇದ್ರಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಮಂಗಳೂರು ಒಪ್ಪಂದ ಅಂತಂದ್ ಹೇಳ್ತೀವಿ. ಸೊ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾರ್ಯಾರ ನಡುವೆ ನಡೆಯುತ್ತಾ? ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಇದ್ರಲ್ಲಿ ಹೈದರ್ ಅಲಿ ಗೆಲ್ತಾರ. ಸೊ ಒಪ್ಪಂದವನ್ನ ಯಾವ್ದ್ ಮಾಡ್ಕೊತಾರಂದ್ರ ಮದ್ರಾಸ್ ಒಪ್ಪಂದವನ್ನ ಮಾಡ್ಕೊತಾರ. ಆಮೇಲೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಸತ್ತೋಗ್ತಾರ. ಅದನ್ನ ಕಂಟಿನ್ಯೂಷನ್ ಮಾಡಿದವರು ಯಾರಂದ್ರೆ ಟಿಪ್ಪು ಸುಲ್ತಾನು. ಆಮೇಲೆ ಯಾರ ಜೊತೆ ಯುದ್ಧ ಮಾಡ್ತಾರ ಅಂತಂದ ಹೇಳಿದ್ರೆ ಬ್ರಿಟಿಷರ ಜೊತೆಗೆ. ಸೊ ಇಲ್ಲಿ ಒಪ್ಪಂದ ಯಾವ್ದಾಗತ್ತ ಅಂತಂದ ಹೇಳಿದ್ರೆ ಮಂಗಳೂರು ಒಪ್ಪಂದ ಆಗತ್ತ. ಆಮೇಲೆ ಮೂರನೇದೇನಪ್ಪಾ ಅಂತಂದ ಹೇಳಿದ್ರೆ ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತಾ. ಸೊ ಇದ್ರಲ್ಲಿ ಟಿಪ್ಪು ಸುಲ್ತಾನ ಸೋಲ್ತಾರ. ಇದ್ರಲ್ಲಿ ಒಪ್ಪಂದ ಯಾವ್ದಾಗತ್ತಪ್ಪ ಅಂತಂದ ಹೇಳಿದ್ರೆ ಶ್ರೀರಂಗಪಟ್ಟಣ ಒಪ್ಪಂದ ಆಗತ್ತ. ಆಮೇಲೆ 4ನೇ ಮೈಸೂರು ಒಪ್ಪಂದದಲ್ಲಿ ಟಿಪ್ಪು ಸುಲ್ತಾನ ಏನಪ್ಪಾ ಅಂತಂದ್ರೆ ಸತ್ತೋಗ್ತಾರ. ಸೊ ಈ ಒಪ್ಪಂದಗಳೇನಪ್ಪಾ ಅಂತಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡ್ಬಿಡಿ ಅಷ್ಟೇ. ಕ್ಲಿಯರ್ ಎಲ್ರಿಗೂ? ಎಸ್. ನೆಕ್ಸ್ಟ್ ನೋಡ್ರಿ, ಸಂಸತ್ ಭವನದ ಸ್ಥಳೀಯ ಪ್ರದೇಶದ ಅಭಿವೃದ್ಧಿ ಯೋಜನೆಯನ್ನ ಯಾವ ವರ್ಷದಲ್ಲಿ ಆ ಸ್ಟಾರ್ಟ್ ಮಾಡಾಯ್ತ ಅಂತ ಕ್ವಶನ್ ಕೇಳಿದ ನೋಡಿ. ಅಂದ್ರೆ ಇವಾಗ ಪಾರ್ಲಿಮೆಂಟ್ ಹೌಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ಲಾನ್ ಅಂತ ಹೇಳ್ಬಿಟ್ಟು ಅಂದ್ರೆ ಅಭಿವೃದ್ಧಿಯನ್ನ ಮಾಡೋದು. ಈಗ ಸ್ಥಳೀಯ ಪ್ರದೇಶಗಳು ಇರ್ತಾವಲ್ಲ, ಸೊ ಅವುಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಅಭಿವೃದ್ಧಿ ಮಾಡಕ್ ಮೊದ್ಲು ಹಿಂಗಂದ್ರೆ ಏನು? ಸಂಸತ್ ಭವನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಇವಾಗ ಪಾರ್ಲಿಮೆಂಟ್ ಇರ್ತಾ, ಪಾರ್ಲಿಮೆಂಟ್ ಎಲ್ರು ಇಲೆಕ್ಷನ್ ಆಗಿ ಆಯ್ಕೆ ಆಗಿ ಹೋಗಿರ್ತಾರ. ಲೋಕಸಭಾ ಸದಸ್ಯರು ಏನಿರ್ತಾರಲ್ಲ, ಇವರು ಪ್ರತಿಯೊಬ್ರು ಎಂಪಿಗಳು, MLA ಗಳಿರ್ತಾರಲ್ಲ, ಇವ್ರು ಏನಪ್ಪಾ ಅಂತಂದ್ರೆ 5 ಕೋಟಿ ರೂಪಾಯಿ ಕೊಟ್ಟಿರ್ತಾರ. 5 ಕೋಟಿ ರೂಪಾಯಿ ಇವ್ರ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಅವ್ರ ಕ್ಷೇತ್ರಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಭಿವೃದ್ಧಿಯನ್ನ ಮಾಡ್ಬೇಕು ಸಪರೇಟ್ ಆಗಿ. ಗವರ್ಮೆಂಟ್ ಇಂದ ಬರೋದ್ ಬೇರೆ. ಇವ್ರು ಒಬ್ಬೊಬ್ರು ಸದಸ್ಯರು ಏನ್ ಮಾಡ್ಬೇಕಂತಂದ್ ಹೇಳಿದ್ರ ಒಂದೊಂದು ಕ್ಷೇತ್ರವನ್ನ, ಒಂದೊಂದು ಗ್ರಾಮವನ್ನ ಯಾವ್ದೋ ಒಂದು ತಗೊಂಡು ಅಥವಾ ಒಂದೊಂದು ತಾಲೂಕನ್ನ ತಗೊಂಡು ಅದನ್ನ ಅಭಿವೃದ್ಧಿ ಮಾಡೋದು. ಅವ್ರು ಸ್ವತಃ ಏನಪ್ಪಾ ಅಂತಂದ ಹೇಳಿದ್ರೆ ಅಭಿವೃದ್ಧಿ ಮಾಡ್ಬೇಕು ಬಂದು. ಅಂತ ಒಂದು ಯೋಜನೆ ಏನಂತಂದ ಹೇಳಿದ್ರೆ ಸಂಸತ್ ಭವನ ಸ್ಥಳೀಯ ಪ್ರದೇಶದ ಅಭಿವೃದ್ಧಿ ಅಂತಂದ ಹೇಳಿ. ಪಾರ್ಲಿಮೆಂಟ್ ಹೌಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ಲಾನ್. ಪ್ರತಿಯೊಬ್ಬ MP ಅಥವಾ MLA ಏನಂತ ಇವಾಗಾದ್ರೂ ಐತೆ, ಅವ್ರಿಗೆ 5 ಕೋಟಿ ರೂಪಾಯಿ ಕೊಟ್ಟಿರ್ತಾರೆ. ಸೊ ಅವ್ರ ಏನ್ ಮಾಡ್ಬೇಕಂದ್ರೆ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ಡೆವಲಪ್ ಮಾಡ್ಬೇಕು. ಯಾವ ತರ? ಅದನ್ನ ಆದರ್ಶ ಗ್ರಾಮವನ್ನಾಗಿ ಡೆವಲಪ್ ಮಾಡ್ಬೋದು, ಅಥವಾ ಮಳೆ ನೀರಿನ ಕೊಯ್ಲು, ಆಮೇಲೆ ಅಲ್ಲಿ ಮನೆಗಳನ್ನ ಕಟ್ಟಿಸ್ಕೊಡ್ಬೋದು, ಅಥವಾ ಚರಂಡಿ ವ್ಯವಸ್ಥೆ ಮಾಡ್ಬೋದು, ಅಥವಾ ರಸ್ತೆ ಕಾಮಗಾರಿ ಮಾಡ್ಬೇಕು, ಅಥವಾ ಶಾಲೆಗಳನ್ನ ಕಟ್ಟಿಸ್ಬೇಕು, ಪರಿಸರ ವ್ಯವಸ್ಥೆ, ಗಿಡಗಳನ್ನ ನೆಡಬೇಕು. ಸೊ ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ಬರ್ತಾವಲ್ಲ, ಎಲ್ಲವನ್ನ ಮಾಡ್ಬಿಟ್ಟು ಅದನ್ನ ಆದರ್ಶ ಕ್ಷೇತ್ರವನ್ನಾಗಿ ರಚನೆ ಮಾಡ್ಬೇಕಂತ ಹೇಳಿ. ಇವಾಗ ಯಾರು ಮಾಡಕತ್ತಿಲ್ಲ, ಅದಕ್ಕ ಗೊತ್ತಿಲ್ಲ ನಮ್ಗೆ ಅಷ್ಟ. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ 1993ರಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ? 1993ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇವಾಗ ಅದನ್ನು ಕೂಡ ಏನಪ್ಪಾ ಅಂತಂದ್ರೆ ಇದು ಐತೆ. ಹಿಸ್ಟ್ರಿ ಏನಪ್ಪಾ ಅಂತಂದ್ರೆ ನೆನ್ಪು ತಗೊಳ್ಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕುಕ್ ಜಲಸಂಧಿ ಅಂತ ಹೇಳಿ ಬರುತ್ತೆ. ಇದು ಯಾವ ದೇಶದಲ್ಲಿ ಇದೆ ಅಂತ ಕ್ವಶನ್ ಕೇಳಿದಾರ. ಸೊ ಇದು ಯಾವ ದೇಶದಲ್ಲಿ ಇದೆಯಪ್ಪ ಅಂತಂದ ಹೇಳಿದ್ರೆ ಕುಕ್ ಜಲಸಂಧಿ ತುಂಬಾ ಇಂಪಾರ್ಟೆಂಟ್. ಆಸ್ಟ್ರೇಲಿಯಾದ ಹತ್ರ ಬರುತ್ತೆ. ಸೊ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಸೊ ಇಲ್ಲಿ ನೋಡ್ರಿ, ಈ ರೀತಿ ಏನಪ್ಪಾ ಅಂತಂದ ಹೇಳಿದ್ರೆ ಆಸ್ಟ್ರೇಲಿಯಾ ಆಯ್ತು ಅಂತ ಅನ್ಕೊಡ್ರಿ. ಆತರ ಇರಂಗಿಲ್ಲ. ಡೈಗ್ರಾಮ್ ಆಗ್ತೀನಿ. ಆಸ್ಟ್ರೇಲಿಯಾ ಮ್ಯಾಪ್ ನೋಡಿದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ ಈ ಕ್ವಶನ್ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಆಸ್ಟ್ರೇಲಿಯಾವನ್ನು ನೋಡಿದ್ರಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಆಸ್ಟ್ರೇಲಿಯಾ ಬರುತ್ತೆ. ಈ ಪ್ರದೇಶದಲ್ಲಿ ಅಂತಂದ ಹೇಳಿದ್ರೆ ನ್ಯೂಜಿಲೆಂಡ್ ಬರುತ್ತೆ. ಸೊ ಇಲ್ಲಿ ಬರುವಂತಹ ಒಂದು ಜಲಸಂಧಿಯನ್ನ ನಾವೇನಂತ ಕರಿತೀವಿ ಅಂದ್ರ ಕುಕ್ ಜಲಸಂಧಿ ಅಂತ ಕರಿತೀವಿ. ನೋಡ್ರಿ, ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳು ಎಷ್ಟು ಬರಾಕತ್ತಾವು. ಸೊ ಅದಕ್ಕೆ ಹೇಳಕತ್ತೇನ್ರಿ, ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, 24 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಎಲ್ಲವನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು ನೀವು. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವೇನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ಕ್ವಶನ್ಸ್ ಗಳು. ಇನ್ನು ಉಳಿದಿರೋ 25 ಕ್ವಶನ್ಸ್ ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಆಮೇಲೆ ಇದಕ್ಕೆ ರಿಲೇಟೆಡ್ ಏನೇನ್ ವಿಡಿಯೋಸ್ ಗಳಿದಾವೆ ಎಲ್ಲವನ್ನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಕೆಲವೊಂದು ಜಿಯೋಗ್ರಫಿ ವಿಡಿಯೋಸ್ ಗಳ ಲಿಂಕ್ ಗಳನ್ನ ನಾನು GK ಲಿಂಕ್ ಗಳನ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ 3 ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಗ್ತಾವು. ಸೊ ನೆಕ್ಸ್ಟ್ ಕ್ಲಾಸ್ ಜೈ ಹಿಂದ್.